ಸದ್ಯ ಸಿನಿ ಪ್ರೇಮಿಗಳ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದಂತಹ ಹಾಸ್ಟೆಲ್ ಅಲ್ಲಿ ಕೆಲವರಿಗೆ ಕೊನೆ ರಾತ್ರಿ ಆಗಬಹುದು. ನಾಳೆ ನಿಮ್ಮಲ್ಲಿ ಯಾರಾದ್ರೂ ಬದುಕಿದ್ರೆ ಮೀಟ್ ಮಾಡೋಣ. ಸೊ ಅಬ್ಬಬ್ಬ ಈ ಚಿತ್ರದ ಆಯ್ಕೆ ಯಾಕಾಯ್ತು? ಆಕ್ಚುಲಿ ಅಬ್ಬಬ್ಬದಲ್ಲಿ ಮಾಡಿದಾರಲ್ಲ 5 ಜನ ಯಾರು ಹಾಸ್ಟೆಲ್ ಅಲ್ಲಿ ಇದ್ದವರಲ್ಲ. ಹಾಸ್ಟೆಲ್ ಇದ್ದವ್ ನಾನ್ ಮಾತ್ರ. ಈ ರಿಮೇಕ್ ಮಾಡುವಂತದ್ದು ಚಿತ್ರವನ್ನ, ಸೊ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಆದಾಗ ಆ ನಿರ್ದೇಶಕನಿಗೆ ಇರುವಂತ ಚಾಲೆಂಜಸ್ಗಳು ಯಾವ ತರ ಇರುತ್ತೆ ಅಂತ ಹೇಳಿ. ಫ್ರೈಡೇ ಫಿಲ್ಮ್ಸಿನ ವಿಜಯ್ ಬಾಬು ಪ್ರೊಡ್ಯೂಸರ್ಗೆ ಯಾಕೆ ಚೇಂಜ್ ಮಾಡ್ತಿದ್ದಾರೆ, ಇದು ವರ್ಕ್ ಆಗಿದೆ, ಇವ್ರು ಯಾಕೆ ಚೇಂಜ್ ಮಾಡ್ತಿದ್ದಾರೆ, ದೊಡ್ಡ ರಿಸ್ಕ್ ಅಂತ ಹೇಳಿದ್ರು. ನಿರ್ದೇಶನ ಅನ್ನುವಂಥದ್ದು ನಿಮಗೆ ಜಾಸ್ತಿ ಪ್ರಭಾವ ಬೀರೋ ರಂಗಭೂಮಿಯಿಂದನ ಅಥವಾ ಸಿನಿಮಾ ನೋಡ್ತಾನೆ ನಿಮಗೆ ನಿರ್ದೇಶನದಲ್ಲಿ ಆಸಕ್ತಿ ಬಂತ? ಒಂದು ಪಾತ್ರ ಇತ್ತು, ಆ ಪಾತ್ರಕ್ಕೆ ಒಂದೇ ಒಂದು ಸಾಲಿತ್ತು, ತೆಲಿಮಾರು ಉಳ್ಬೇಕು, ತೆಲಿ ಉಳ್ಬೇಕು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೇಡು. ಇವತ್ತು ನಮ್ಮ ಜೊತೆಗೆ ಸದ್ಯ ಸಿನಿ ಪ್ರೇಮಿಗಳ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದಂತಹ ಅಬ್ಬಬ್ಬ ಚಿತ್ರದ ನಿರ್ದೇಶಕರಾದಂತಹ ಚೈತನ್ಯ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಫಸ್ಟ್ ಕ್ಲಾಸ್. ಸೊ ನಾನು ಒಂದು ಕ್ಯೂರಿಯಾಸಿಟಿ ನನಗೆ ಇದೆ, ಏನು ಅಂತ ಹೇಳಿದ್ರೆ, ಸೊ ನಿಮ್ಮ ಚಿತ್ರಗಳನ್ನ ನೋಡ್ತಾ ಹೋದಾಗ ಒಂದೊಂದು ವಿಭಿನ್ನ ಜಾನರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಚಿತ್ರಗಳೆಲ್ಲವೂ ಕೂಡ ನೀವು ಡೈರೆಕ್ಷನ್ ಮಾಡಿರುವಂಥದ್ದು. ಸೊ ಅಬ್ಬಬ್ಬ ಅಂತೇಳಿ ಬಂದ ತಕ್ಷಣ ಅದು ಒಂಥರ ಸ್ಟೂಡೆಂಟ್ ಲೈಫಿನ ಬಗ್ಗೆ ಆಗಿರ್ಬೋದು, ಅದರ ಸುತ್ತಲ ಕಥೆಗಳ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಈ ಚಿತ್ರದ ಆಯ್ಕೆ ಯಾಕಾಯ್ತು ಅಂತೇಳಿ ಏನಾದ್ರು ಕಾರಣ ಇದೆಯಾ ಅಂತೇಳಿ? ಈ ಚಿತ್ರದ ಆಯ್ಕೆ ನಂದಲ್ಲ, ನನ್ನ ಸ್ನೇಹಿತೆ ಮಲಯಾಳಂ ಆಕ್ಟ್ರೆಸ್ ಆನ್ ಆಗಸ್ಟಿನ್ ಅಂತಿದ್ದಾರೆ. ಅವರು ನಾನು ಮಾತಾಡ್ತಿರುವಾಗ ಅವರು ಒಂದು ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ರು. ಅವರು ಫ್ರೈಡೇ ಫಿಲ್ಮ್ಸ್ ಅಂತ ಒಂದು ಕಂಪ್ನಿ ಇದೆ, ಅಂಗಮಾಲಿ ಡೈರೀಸ್, ಹೋಮ್ ಎಲ್ಲ ಪ್ರೊಡ್ಯೂಸ್ ಮಾಡಿದಂತ ಸಂಸ್ಥೆ. ಆ ಫ್ರೈಡೇ ಫಿಲ್ಮ್ಸ್ ಜೊತೆ ಆನ್ ಆಗಸ್ಟಿನ್ ಮತ್ತೆ ಅವರ ಪಾರ್ಟ್ನರ್ ವಿವೇಕ್ ಥಾಮಸ್ ಸೇರ್ಕೊಂಡು ಅವರು ಇವಾಗಿನ ತನಕ ಜಾಹೀರಾತುಗಳನ್ನ ತುಂಬಾ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವ್ರ ಆಫೀಸ್ ಇರೋದು. ಬಟ್ ಒಂದು ಫೀಚರ್ ಫಿಲ್ಮ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ರು. ಫ್ರೈಡೇ ಫಿಲ್ಮ್ಸ್ ಅವ್ರು ಪ್ರೊಡ್ಯೂಸ್ ಮಾಡಿದಂತ ಒಂದು ಮಲಯಾಳಂ ಸಿನಿಮಾನ ಕನ್ನಡದಲ್ಲಿ ಮಾಡ್ಬೇಕು ಅಂತಿದ್ರು. ಸೊ ನನಗೆ ಆ ಸಿನಿಮಾ ನೋಡೋದಕ್ಕೆ ಹೇಳಿದ್ರು, ನಾನು ನೋಡಿದೆ. ಆಗ್ತಾನೆ ಪ್ಯಾಂಡಮಿಕ್ ಮುಗ್ದಿತ್ತು, ಹೆಚ್ಚು ಸಿನಿಮಾಗಳು ಇರ್ಲಿಲ್ಲ, ಪ್ರೊಡಕ್ಷನ್ಗಳು ನಡೀತಿರ್ಲಿಲ್ಲ. ಆಗ ನನಗೆ ಕೇಳಿದ್ರು, ನೀನ್ ಮಾಡ್ತೀಯ ಈ ಸಿನಿಮಾನ ಅಂತ. ನಾನು ಹೇಳಿದೆ, ಇಲ್ಲ, ನನಗೆ ಆಗ್ಲೇ ಆಗಿದೆ, ನಾನು ಆಗ್ಲೇ 3 ರಿಮೇಕ್ ಮಾಡಿದೀನಿ, ನನಗೆ ಈ ರಿಮೇಕ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದೆ. ಆಗ ಯಾರನ್ನಾರು ಸಜೆಸ್ಟ್ ಮಾಡು ಅಂತ ಕೇಳಿದ್ರು. ನಾನು ಒಂದಷ್ಟು ಜನ ಡೈರೆಕ್ಟರ್ಗಳನ್ನ ಸಜೆಸ್ಟ್ ಮಾಡಿದೆ. ಆಮೇಲೆ ಆ ಕತೆ ಬಗ್ಗೆ ಆಗಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಕಡೆಗೆ ಅವ್ರಿಗೆ ಏನ್ ಅನಿಸ್ತೋ ಏನೋ ಅವರು ಹಠಕ್ ಬಿದ್ರು, ಇಲ್ಲ ನೀನೇ ಮಾಡು ಇದನ್ನ, ಬೇರೆಯವರು ನಮ್ಗೆ ಸೆಟ್ ಆಗುತ್ತೋ ಇಲ್ವೋ, ನಾನು ಒಂದಷ್ಟು ಐಡಿಯಾಸ್ ಹೇಳ್ತಿದ್ದೆ, ಇದನ್ನ ಈ ತರ ಚೇಂಜ್ ಮಾಡ್ಬೋದು, ಈ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ಬೋದು, ಹೀಗೆ ಹಾಗೆ ಅಂತ. ಕಡೆಗೆ ಅವ್ರು ಫೋರ್ಸ್ ಮಾಡಿದಾಗ ನನಗೂ ಅನಿಸ್ತು, ಹೇಗಿದ್ರು ನಾನು 2 ವರ್ಷ ಏನು ಕೆಲಸ ಮಾಡಿರ್ಲಿಲ್ಲ, ನನಗೂ ಒಂದ್ ಸ್ವಲ್ಪ ಮತ್ತೆ ಸಿನಿಮಾ ವಾಪಸ್ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ನನ್ನ ಕಲೆ ಎಷ್ಟು ನಾನು ಇದು ರಿಹರ್ಸ್ ಮಾಡ್ಕೊಂಡಿದೀನಿ, ಎಷ್ಟು ನನಗೆ ಜ್ಞಾಪಕ ಇದೆ ಅಂತ ಟೆಸ್ಟ್ ಮಾಡಕ್ ಒಂದ್ ಬೇಕಿತ್ತು. ಆದ್ರಿಂದ ನಾನು ಅಬ್ಬಬ್ಬ ಸಿನಿಮಾ ಮಾಡೋಕೆ ಒಪ್ಕೊಂಡೆ. ಅದು ಒಪ್ಕೊಂಡ್ಮೇಲೆ ಆ ಕತೆನ ನನಗೆ ಹೇಗ್ ಬೇಕು ಹಾಗೆ ಬದಲಾವಣೆಗಳನ್ನ ಮಾಡ್ಕೊಂಡೆ, ಹಾಗೆ ಹುಟ್ಟಿ. ಅದು ನಂಗೆ ಕೇಳ್ಬೇಕು ಸರ್, ಯಾಕೆಂತಂದ್ರೆ ಈ ರಿಮೇಕ್ ಮಾಡುವಂಥದ್ದು ಚಿತ್ರವನ್ನ, ಸೊ ಆಲ್ರೆಡಿ ಆ ಚಿತ್ರ ಬಂದಿರುತ್ತೆ, ಒಂದು ಪರ್ಫೆಕ್ಷನ್ ಅಂದ್ರೆ ಒಂದು ಡೈರೆಕ್ಷನ್ ನ ವ್ಯೂ ಅಲ್ಲಿ ಅದು ಬಂದಿರುತ್ತೆ ಚಿತ್ರ. ಸೊ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಆದಾಗ ಆ ನಿರ್ದೇಶಕನಿಗೆ ಇರುವಂತ ಚಾಲೆಂಜಸ್ಗಳು ಯಾವ ತರ ಇರುತ್ತೆ ಅಂತ ಹೇಳಿ. ಏನಾಗುತ್ತೆ, ನಾವು ಚೇಂಜ್ ಮಾಡ್ಬೇಕು ಅಂತ ಚೇಂಜ್ ಮಾಡಕ್ ಆಗೋದಿಲ್ಲ. ರೀಮೇಕ್ ಅಂದ ಕೂಡಲೇ ಅದೊಂದು ಅಂದ್ರೆ ಎಲ್ಲೂ ಕ್ರಿಯೇಟಿವಿಟಿಗೆ ಸೀಮಿತ ಬರಲ್ವಾ ಅಂತ ಹೇಳಿ. ಕೆಲವು ಕಡೆ ಬರುತ್ತೆ, ಖಂಡಿತ, ಅದ್ರ ಬಗ್ಗೆ ಡೌಟೇ ಇಲ್ಲ. ರೀಮೇಕ್ ಅಂದ ಕೂಡ ಏನಾಗುತ್ತೆ, ಅದೊಂದು ವ್ಯವಹಾರದ ನಿರ್ಧಾರ. ಅದು ಎಲ್ಲೋ ಒಂದ್ ಕಡೆ ವರ್ಕ್ ಆಗಿದೆ, ಅದೆಷ್ಟೋ ದುಡ್ಡು ಮಾಡಿದೆ, ಆದ್ರಿಂದ ಈ ಭಾಷೆಯಲ್ಲಿ ಮಾಡಿದ್ರೆ ಕೂಡ ಅಷ್ಟೇ ಬಿಸ್ನೆಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಒಬ್ಬ ಪ್ರೊಡ್ಯೂಸರ್ ಅದನ್ನ ತಗೊಳ್ತಾರೆ. ಹಾಗ ತಗೊಂಡಾಗ ಡೈರೆಕ್ಟರ್ಗೆ ಗೊತ್ತಿರುತ್ತೆ, ಇದು ಬೇರೆ ಕಡೆ ಹೀಗಾಗಿದ್ರಿಂದನೇ ವರ್ಕ್ ಆಗಿದೆ, ಆದ್ರಿಂದ ಕನ್ನಡೀಕರಣ ಮಾಡ್ಕೊಳ್ಳೋಕೆ ಬೇಕಾದಂತ ಬದಲಾವಣೆಗಳನ್ನ ಹಾಗೂ ಮೂಲ ಕಥೆಗಿಂತ ಕೆಲವು ಬೇರೆ ಆಯಾಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಮಾತ್ರ ಚೇಂಜಸ್ ಮಾಡ್ಕೊಳಕ್ ಸಾಧ್ಯ. ಈಗ ನಾನು ಆಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಮಾಯಾ ಅನ್ನೋ ಸಿನಿಮಾದ ರೀಮೇಕ್. ಆದ್ರೆ ಮಾಯಾ ಅನ್ನೋ ಸಿನಿಮಾ ಇಡೀ ಸಿನಿಮಾ ಚೆನ್ನೈಯಲ್ಲಿ ನಡೆಯುತ್ತೆ. ನನ್ನ ಆಕೆ ಸಿನಿಮಾ ಅರ್ಧ UK ಅಲ್ಲಿ, ಇನ್ನು ಅರ್ಧ
ಇಂಡಿಯಾಲ್ ನಡೆಯುತ್ತೆ. ಆಮೇಲೆ ಅದರ ವಿಜುವಲ್ ಟ್ರೀಟ್ಮೆಂಟು, ಕ್ಯಾರೆಕ್ಟರೈಸೇಷನ್ ಎಲ್ಲ ಬೇರೆ ಥರ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ. ಸೊ ಒಂದಷ್ಟು ಇತಿಮಿತಿಗಳಿದೆ ಎಷ್ಟು ಚೇಂಜಸ್ ಮಾಡ್ಬೋದು ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ಅಬ್ಬಬ್ಬಾದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದೆ. ಒಂದು ಈ ಹೀರೋಗೆ ಇನ್ನೊಬ್ಳು ಗರ್ಲ್ ಫ್ರೆಂಡ್ ಇರ್ತಾಳೆ, ಅದು ಇಲ್ವೇ ಇಲ್ಲ, ಮೂಲ ಕಥೆಯಲ್ಲಿ ಇಲ್ಲ ಅದು. ಆಮೇಲೆ ಆದ್ರೆ ಎಂಡ್ ಆಗೋ ಕ್ಲೈಮ್ಯಾಕ್ಸ್ನೇ ಫುಲ್ ಚೇಂಜ್ ಮಾಡಿದೆ. ಆಕ್ಚುಲಿ ನಾನು ಮೊದಲು ಚೇಂಜ್ ಮಾಡಿದಾಗ ಫ್ರೈಡೇ ಫಿಲ್ಮ್ಸಿನ ವಿಜಯ್ ಬಾಬು ಪ್ರೊಡ್ಯೂಸರ್ಗೆ ಯಾಕೆ ಚೇಂಜ್ ಮಾಡ್ತಿದ್ದಾರೆ, ಇದು ವರ್ಕ್ ಆಗಿದೆ, ಇವ್ರು ಯಾಕೆ ಚೇಂಜ್ ಮಾಡ್ತಿದ್ದಾರೆ, ದೊಡ್ಡ ರಿಸ್ಕ್ ಅಂತ ಹೇಳಿದ್ರು. ಆಮೇಲೆ ಕಡೆಗೆ ನಾನು ಮಾಡಿ ಚೇಂಜ್ ನೋಡಿದಾಗ ಇದು ಬೇರೆ ತರನೇ ಬಂದಿದೆ, ಇದು ಮಲಯಾಳಂಗಿಂತ ಅಂತ ಅಂದ್ರು. ಸೊ ಈ ರೀತಿ ಅಂದ್ರೆ ರಿಯಲ್ ಗೋಸ್ಟ್ ಇದೆ ಅಂತ ಹೇಳುವಂತದ್ದು ನೀವು ಕ್ರಿಯೇಟ್ ಮಾಡಿ, ನಾನು ಕ್ರಿಯೇಟ್ ಮಾಡಿ ಅಲ್ಲಿ ಅವ್ರು ಅದೊಂದು ಊಹಾಪೋಹ ತರ ಕ್ರಿಯೇಟ್ ಮಾಡಿ ಅವಳನ್ನ ಕಳಿಸ್ಬಿಡ್ತಾರೆ ಆಚೆಗೆ. ನಂದ್ರಲ್ಲಿ ಅವರು ಗೋಸ್ಟ್ ಆಚೆ ಕಳಿಸ್ಬಿಡ್ತಾರೆ. ಅದು ಆಕ್ಚುಲಿ ಕನೆಕ್ಟ್ ಆಯ್ತು ಅಂತ, ಉಳ್ಕೊಂಡ್ಬಿಡ್ತಾಳೆ. ನಾರ್ಮಲ್ ಆಗಿ ಕಾಲೇಜ್ ಲೈಫ್ ಅಲ್ಲಿ ಈ ತರದ್ದು ಇರುತ್ತೆ. ಸೊ ನನಗೆ ಫಸ್ಟ್ ಅನ್ಸಿದೆ ಅದೇ, ಯಾಕಂದ್ರೆ ಕಾಲೇಜ್ ಹಾಸ್ಟೆಲ್ ಅಂತ ಹೇಳಿ ಬಂದಾಗ ಒಂದು ಆ ತರದ ಸ್ಟೋರಿಗಳು ಇದ್ದೇ ಇರುತ್ತೆ. ಹಾಸ್ಟೆಲ್ ಅಲ್ಲಿ ಒಂದು ಇದೆ ಅಂತೆ, ಆ ತರ ಇದೆ ಅಂತ ಹೇಳ್ಕೊಂಡು. ಸೊ ಅದೆಲ್ಲೋ ಸ್ವಲ್ಪ ವ್ಯೂವರ್ಸ್ ಗಳಿಗೆ ಕನೆಕ್ಟ್ ಆಯ್ತು ಅನ್ಕೋತೀನಿ ನಾನು. ಸೊ ಮತ್ತೊಂದು ಕ್ಯೂರಿಯಾಸಿಟಿ ಸರ್ ನನ್ಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ ಲೈಫ್, ಸೊ ಈ ತರದೆಲ್ಲ ಶೂಟ್ ಮಾಡ್ತಾ ಹೋದಂತ ಸಮಯದಲ್ಲಿ, ಎಸ್ಪೆಷಲಿ ಅಬ್ಬಬ್ಬ ಚಿತ್ರದಲ್ಲಿ ಸಾಕಷ್ಟು ಹಾಸ್ಟೆಲ್ ಲೈಫಿನ ಬಗೆಗೇನೆ ಇರೋದರಿಂದ, ಸೊ ನಿಮ್ಮ ಕಾಲೇಜ್ ಲೈಫ್, ನಿಮ್ಮ ಹಾಸ್ಟೆಲ್ ಲೈಫ್ ಎಲ್ಲೋ ನಿಮ್ಗೆ ಕನೆಕ್ಟ್ ಆಯ್ತಾ, ಅಥವಾ ಆ ತರದ್ ಏನಾದ್ರು ನಿಮ್ಮಲ್ಲಿ ಇನ್ಸಿಡೆಂಟ್ ಆಗಿತ್ತಾ? ಆಕ್ಚುಲಿ ಅಬ್ಬಬ್ಬದಲ್ಲಿ ಮಾಡಿದಾರಲ್ಲ, 5 ಜನ ಯಾರು ಹಾಸ್ಟೆಲ್ ಅಲ್ಲಿ ಇದ್ದವರಲ್ಲ. ಹಾಸ್ಟೆಲ್ ಇದ್ದವ್ ನಾನ್ ಮಾತ್ರ. ಸೊ ಹಾಸ್ಟೆಲ್ ಲೈಫ್ ನ ಪರಿಚಯ ಮಾಡಿಕೊಟ್ಟಿದ್ದು ಒಂದ್ ರೀತಿ ನಾನು ಅಂತ ಹೇಳ್ಬೋದು. ಆದ್ರೆ ನಾವು ಶೂಟ್ ಮಾಡ್ತಿದ್ದು SIT ಹಾಸ್ಟೆಲ್ ಅಲ್ಲಿ. ಸೊ ಅಲ್ಲಿಯ ಸ್ಟೂಡೆಂಟ್ಸ್, ಅಲ್ಲಿಯ ವಾತಾವರಣ ನೋಡಿ ಅವರು ಹಾಸ್ಟೆಲ್ ಲೈಫ್ ಇರ್ಬೋದು ಅಂತ ಊಹೆ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಒಳಗೆ ಅವರು ಎಲ್ರು ಇಳಿದ್ರು. ಆಮೇಲೆ ರಿಹರ್ಸ್ ಮಾಡಿದ್ವಿ ಎಲ್ಲದನ್ನು. ಅದು ತುಂಬಾ ಹೆಲ್ಪ್ ಆಯ್ತು. ನನ್ನ ಹಾಸ್ಟೆಲ್ ಲೈಫ್ ತುಂಬಾ ಕಲರ್ಫುಲ್ ಆಗಿತ್ತು. ಅಬ್ಬಬ್ಬ ಅದ್ರಲ್ಲಿ ಬರೀ ಒಂದ್ 5% ಇರ್ಬೋದು. ಯಾಕಂದ್ರೆ ನಮ್ಮ ಹಾಸ್ಟೆಲ್ ಲೈಫ್ ಅಂದ್ರೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ನಾನು ಓದಿದ ಜಾಗದಲ್ಲಿ, ನಾನು ಅಲ್ಲಿಂದ ತನಕ ಬರೀ ಬೆಂಗಳೂರು, ಕರ್ನಾಟಕ, ಕನ್ನಡವನ್ನ ಮಾತ್ರ ನೋಡಿದ್ದೆ. ಅಲ್ಲಿ ಹೋದಾಗ ಬೆಂಗಾಲಿಂದ, ಕೇರಳ ಇಂದ, ಒರಿಸ್ಸಾ ಇಂದ, ಬೇರೆ ಬೇರೆ ಭಾರತದ ಬೇರೆ ಬೇರೆ ಜಾಗದಿಂದ ಹಾಸ್ಟೆಲ್ ಸ್ಟೂಡೆಂಟ್ಸ್ ಬಂದಿದ್ರು. ಅವ್ರ ಜೊತೆ ನಾವು ಬೆರೀತಿದ್ವಿ, ಅವ್ರ ಜೊತೆ ಒಂದಾಗಿರ್ತಿದ್ವಿ. ಆಮೇಲೆ ನಮ್ದೇ ಅಲ್ಲೇ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಇತ್ತು, ಅದ್ರೊಳಗೆ ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿಯೇ ಒಂದಷ್ಟು ಆಕ್ಟಿವಿಸಮ್ಗಳಿತ್ತು. ಅದೆಲ್ಲ ಬಹಳ 96 ಅಲ್ಲಿ ಇನ್ನೂ ತುಂಬಾ ಐಡಿಯಲಿಸಮ್ ಇದ್ದಂತ ಸಮಯ. ಈಗ ಒಂದು ಸ್ಟ್ರೈಕ್ ಕೂಡ ಆಗಲ್ಲ ಕಾಲೇಜಲ್ಲಿ. ಆಮೇಲೆ ಯಾವ್ದೇ ಒಂದು ಸೋಷಿಯಲ್ ಇಶ್ಯೂ ತಗೊಂಡು ಅಷ್ಟೊಂದು ಮುಂಚೆ ನಾವು ಎಷ್ಟು ಉಗ್ರವಾಗಿ ಹೋರಾಡ್ತಿದ್ವಿ ಆತರ ಎಲ್ಲ ಮಾಡಕ್ ಹೋಗಲ್ಲ. ಸ್ಟೂಡೆಂಟ್ಸ್ ಆರ್ ಮೋರ್ ಫೋಕಸ್ಡ್ ಆನ್ ದ ಸ್ಟಡೀಸ್, ಕೆರಿಯರ್ ಎಲ್ಲ ಇತ್ತೀಚೆಗೆ. ಹಾಗಲ್ಲ, ನಾವು ಓದೋದು ಬಿಟ್ಟು ಇನ್ನೆಲ್ಲವೂ ಮಾಡ್ತಾ ಇದ್ವಿ. ಅದು ಒಂದ್ ರೀತಿ ಚೆನ್ನಾಗೂ ಇತ್ತು, ಒಂದ್ ರೀತಿ ಗೊಂದಲಗಳು ಇತ್ತು. ಸೊ ನಿಮ್ಮ ಈ ಜರ್ನಿ ಸರ್, ಈ ನಿರ್ದೇಶನದ ಜರ್ನಿ, ನೀವು ಮೂಲತಃ ಮೇಯ್ನ್ ಆಗಿ ನಾಟಕ ಆಗಿರ್ಬೋದು, ರಂಗಭೂಮಿಯ ಆ ಕಲೆಯ ಮೂಲಕನೇ ಬಂದಿರುವಂಥದ್ದು. ಸೊ ಈ ನಿರ್ದೇಶನ ಅನ್ನುವಂಥದ್ದು ನಿಮಗೆ ಜಾಸ್ತಿ ಪ್ರಭಾವ ಬೀರೋದು ನಾಟಕ ರಂಗಭೂಮಿಯಿಂದನ, ಅಥವಾ ಸಿನಿಮಾ ನೋಡ್ತಾನೆ ನಿಮಗೆ ನಿರ್ದೇಶನದಲ್ಲಿ ಆಸಕ್ತಿ ಬಂತ? ಇಲ್ಲ, ನನಗೆ ಮೊದಲು ನಾನು ರಂಗಭೂಮಿ ಪ್ರವೇಶ ಮಾಡಿದ್ದು ತಲೆದಂಡ ಅನ್ನೋ ನಾಟಕದಿಂದ. ಅದನ್ನ CR ಸಿಂಹ ಅವರು ನಿರ್ದೇಶನ ಮಾಡಿದ್ರು. ಗಿರೀಶ್ ಕಾರ್ನಾಡ್ ಅವರ ಕೃತಿ 1991 ಅಲ್ಲಿ. ಆ ನಾಟಕದಲ್ಲಿ ನನಗೆ ಇದ್ದಿದ್ದು ಒಂದೇ ಒಂದ್ ಸಾಲು, ಒಂದ್ ಪಾತ್ರ ಇತ್ತು. ಆ ಪಾತ್ರಕ್ಕೆ ಒಂದೇ ಒಂದ್ ಸಾಲಿತ್ತು, ತೆಲಿಮಾರು ಉಳ್ಬೇಕು, ತೆಲಿ ಉಳ್ಬೇಕು ಅಂತ. ಅದ್ ಬಿಟ್ರೆ ಇನ್ನೇನಿಲ್ಲ. 3 ತಿಂಗಳು ನಾನು ರಿಹರ್ಸಲ್ಗೆ ಹೋಗ್ತಿದ್ದೆ ಒಂದೇ ಒಂದ್ ಸಾಲ ಹೇಳೋದಕ್ಕೆ. ಆದ್ರೆ ಒಂದೇನಂದ್ರೆ ಅದು ಮೊದಲನೇ ನಾಟಕ ಆದ್ರಿಂದ ನಾನು ರಂಗಭೂಮಿ ನೋಡಿದ್ದೆ ಬೆಳೀತಾ. ನಮ್ಮ ತಂದೆ ಕೆ ಮರುಳಸಿದ್ದಪ್ಪನವರು ರಂಗಭೂಮಿಯ ಹಿನ್ನೆಲೆಯವರು ಆದ್ರಿಂದ, ಅವರು ಕ್ರಿಟಿಕ್ ಆದ್ರಿಂದ ರಂಗಭೂಮಿ ಬಗ್ಗೆ ಬರೀತಿದ್ರು. ನಮ್ಮ ಮನೆಗೆ ಆಗಾಗ ಪ್ರಸನ್ನ, ಕಾರಂತರು ಎಲ್ಲ ಬಂದು ಹೋಗ್ತಿದ್ರು, ರಂಗಭೂಮಿ ಬಗ್ಗೆ ಮಾತಾಡ್ತಿದ್ರು. ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ನಾಟಕಗಳನ್ನ ನೋಡ್ತಿದ್ದೆ, ಆದ್ರೆ ನಾಟಕದಲ್ಲಿ ಭಾಗಿಯಾಗಿರ್ಲಿಲ್ಲ. ಇದೇ ಮೊದಲನೇ ಸತಿ ತಲೆದಂಡದಲ್ಲಿ ನಾನು ನಾಟಕದಲ್ಲಿ ರಿಹರ್ಸಲ್ ಅಲ್ಲಿ ಭಾಗವಹಿಸಿದ್ದು. ಆಗ ಆ ಇಡೀ ಪ್ರಪಂಚ ಹೇಗೆ ಕಟ್ತಾರೆ ಅಂತ ನೋಡಕ್ ಶುರು ಮಾಡಿದೆ. CR ಸಿಂಹ ಅವರು ಹೇಗೆ ಆ ಇಡೀ ಬ್ಲಾಕಿಂಗ್ ಮಾಡ್ತಾರೆ, ಜನ ಹೇಗ್ ನಡಿಬೇಕು ಸ್ಟೇಜ್ ಮೇಲೆ, ರಂಗ ಪರಿಕರಗಳನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ, ಆಕ್ಟರ್ಗಳ ಜೊತೆ ಹೇಗೆ ಒಬ್ಬ ನಿರ್ದೇಶಕ ಕೆಲಸ ಮಾಡ್ತಾನೆ. ನಿಮ್ಮ ಯಾವ ವಯಸ್ಸಿನಲ್ಲಿ ಅಂತ ಹೇಳಿ? 91 ಅಂತಂದ್ರೆ ನಾನು 17 ವರ್ಷ, 18 ವರ್ಷ. ಅವಾಗ ನಾನು ಅದಕ್ಕೆ ಎಕ್ಸ್ಪೋಸ್ ಅದೆ. ಆಮೇಲೆ ನಾನು ಮೇಲ್ ಹೋಗಿ ನೋಡ್ತಿದ್ದೆ. ಅಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ರಿಹರ್ಸಲ್ ಮಾಡ್ತಿದ್ವಿ. ಮಾಡಿ ಮೇಲಿಂದ ಹೇಗ್ ನೋಡುತ್ತೆ ಅಂದ್ರೆ ಇಡೀ ಡಿಸೈನ್ ಹೇಗ್ ಕಾಣಿಸುತ್ತೆ. ಸೊ ಅದು ನನಗೆ ಹೆಚ್ಚು ಫ್ಯಾಸಿನೇಟಿಂಗ್ ಅನ್ಸಕ್ ಶುರು ಆಯ್ತು. ಸೊ ನಾನು ಮೊದಲನೇ ನಾಟಕದಿಂದನೇ ನನಗೆ ಆಕ್ಟಿಂಗ್ ಇಂತ ಡೈರೆಕ್ಷನ್ ಇಂಟ್ರೆಸ್ಟ್ ಶುರು ಆಯ್ತು.
ಅದಾದ್ಮೇಲೆ ಪ್ರಕಾಶ್ ಬೆಲ್ವಾಡಿ ಅವರ ಗುಣಮುಖ ನಾಟಕದಲ್ಲಿ ಕೆಲಸ ಮಾಡಿದೆ. CR ಸಿಂಹ ಅವ್ರದ್ದು ಒಂದು ಅಪ್ರೋಚ್ ಆಗಿದ್ರೆ ಪ್ರಕಾಶ್ ಬೆಲ್ವಾಡಿ ಅವ್ರದ್ದು ಇನ್ನೊಂದು ಬೇರೆ ಅಪ್ರೋಚ್ ಆಯ್ತು. ಸೊ ಇಬ್ರು ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ಆಥರ್ಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ. ಆಮೇಲೆ ನಾನು ನನ್ನ ಮೊದಲನೇ ನಾಟಕ ಕ್ರೈಸ್ಟ್ ಕಾಲೇಜಲ್ಲಿ ನಿರ್ದೇಶನ ಮಾಡಿದೆ, ಪ್ರಸನ್ನ ಅವರ ದಂಗೆ ಮುಂಚಿನ ದಿನಗಳು. ಸೊ ಒಬ್ಬ ಆಕ್ಟರ್ ಸ್ಟೇಜ್ ಮೇಲೆ ಆಕ್ಟ್ ಮಾಡಿದ್ರು ಅವನನ್ನ ಹೇಗೆ ಆಕ್ಟ್ ಮಾಡಿಸ್ಬೇಕು ಅಂತ ಒಬ್ಬ ಡೈರೆಕ್ಟರ್ ಡಿಸೈನ್ ಮಾಡ್ತಾರಲ್ಲ, ಆ ಆಕ್ಟರ್ ಜೊತೆ ವರ್ಕ್ ಮಾಡ್ದ ಅವನ ಆಕ್ಟಿಂಗ್ ಅನ್ನ, ಅವನ ಪಾತ್ರವನ್ನ ಶೇಪ್ ಮಾಡೋದಿದೆಯಲ್ಲ, ಅದು ನನಗೆ ತುಂಬಾ ಫ್ಯಾಸಿನೇಟಿಂಗ್ ಆಯ್ತು. ಹಾಗೂ ಸ್ಪೇಸ್ ಹೇಗೆ ಬಳಸ್ತಾರೆ ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ನಾಟಕ ನಿರ್ದೇಶಕನಿಗಿಂತ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ. ಯಾಕೆಂದ್ರೆ ರಂಗಭೂಮಿಯಲ್ಲಿ 300ನೇ ಸೀಟಲ್ಲಿ ಕೂತಿರೋನ್ಗೆ ಎಲ್ಲವೂ ವೈಡ್ ಆಗಿ ಕಾಣಿಸ್ತಿರುತ್ತೆ. ಒಬ್ಬ ಆಕ್ಟರ್ನ ಹತ್ರಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ. ಸಿನಿಮಾದಲ್ಲಿ ಕ್ಯಾಮ್ರಾ ಇರೋದ್ರಿಂದ ಮತ್ತೆ ಎಡಿಟಿಂಗ್ ಇರೋದ್ರಿಂದ ಯು ಕ್ಯಾನ್ ಟೇಕ್ ದಿ ಆಡಿಯನ್ಸ್ ಕ್ಲೋಸರ್ ಟು ದಿ ಆಕ್ಟರ್. ಎರಡು ಬೇರೆ ಮೀಡಿಯಂಗಳು, ಎರಡಕ್ಕೂ ಬೇರೆ ಬೇರೆ ಅಡ್ವಾಂಟೇಜ್ಗಳಿದೆ. ಆದರೆ ಸಿನಿಮಾದು ಒಂದಷ್ಟು ಬೇರೆ. ನನಗೆ ಸಿನಿಮಾ ಕೂಡ ಫ್ಯಾಸಿನೇಟಿಂಗ್ ಅಂತ ಅನಿಸ್ತು. ಅದಲ್ಲದೆ ರಂಗಭೂಮಿ ಮಾಡ್ಕೊಂಡೇ ಇದ್ದಿದ್ರೆ ನಾನು ಅದರಿಂದ ಒಂದು ದುಡಿಮೆ ಆಗ್ತಿರ್ಲಿಲ್ಲ ನನಗೆ. ಕರೆಕ್ಟ್. ಆದ್ರೆ ಸಿನಿಮಾ ಸೀರಿಯಲ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಮೇಕ್ ಅ ಲಿವಿಂಗ್. ಸೊ ಅವಾಗ ನೀವು ರೆಫರೆನ್ಸ್ಗೆ ಅಂತೇಳಿ ಯಾವ್ದಾದ್ರು ಸಿನಿಮಾಗಳು ನೋಡಿದ ನೆನಪಿದೆ ಸರ್? ಯಾಕಂದ್ರೆ ರಂಗಭೂಮಿಯಿಂದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗೇ ಇರುತ್ತೆ ಸಿನಿಮಾ ರಂಗ ಅಂತ ಹೇಳುವಂಥದ್ದು. ಸೊ ಆಗ ಯಾವುದೋ ಒಂದು ಸಿನಿಮಾ ನಿಮ್ಮನ್ನ ತುಂಬಾ ಇನ್ಫ್ಲುಯೆನ್ಸ್ ಮಾಡಿರುವಂಥದ್ದು, ಎಫೆಕ್ಟ್ ಆಗಿರುವಂಥದ್ದು? ನನಗೆ ಮೊದಲಿಂದನೂ ಶಂಕರ್ ನಾಗ್ ಅವ್ರು ಮಾಡ್ತಿದ್ರಲ್ಲ, ಆ ಅಟೆಂಪ್ಟ್ಗಳು ತುಂಬಾ ಇಷ್ಟ ಆಗೋದು. ಮಾಲ್ಗುಡಿ ಡೇಸ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅವೆಲ್ಲವೂ ಆರ್ಟ್ ಸಿನಿಮಾ ಅಂತ ಕರೆಯಕ್ಕಾಗಲ್ಲ ಅವನ್ನ. ಅದಕ್ಕೆ ಕಮರ್ಷಿಯಲ್ ಎಲಿಮೆಂಟ್ ಇದ್ದಂತ ಆರ್ಟಿಸ್ಟಿಕ್ ಮಟೀರಿಯಲ್ ಇದು. ಆದ್ರೆ ಅದಕ್ಕಿಂತ ಜಾಸ್ತಿ ನನಗೆ ಮಣಿರತ್ನಂ ಅವರ ಸಿನಿಮಾ ನೋಡಿದಾಗ ತುಂಬಾ ಪ್ರಭಾವಿತನಾದೆ. ಯಾಕಂದ್ರೆ ಶಂಕರ್ ನಾಗ್ ಅವ್ರ ಸಿನಿಮಾಗಳು ನೋಡಿದಾಗ ನಾನಿನ್ನು ಸ್ಕೂಲಲ್ಲಿ ಇದ್ದೆ. ನಾನು ರಂಗಭೂಮಿ ಮಾಡ್ತಿರುವಾಗ ಮಣಿರತ್ನಂನ ಸಿನಿಮಾಗಳು ಬಂದ್ವು. ಅವರು ಆ ರೀತಿ ಒಂದು ರಿಯಲಿಸ್ಟಿಕ್ ಆಗಿರೋ ಸಬ್ಜೆಕ್ಟ್ ನ ಬಹಳ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡ್ತಿದ್ರು. ಅದರಲ್ಲಿ ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಇರ್ತಿತ್ತು, ಕಮರ್ಷಿಯಲ್ ಎಲಿಮೆಂಟ್ಸ್ ಇರ್ತಿತ್ತು. ಸೊ ಈ ತರನು ಸಿನಿಮಾ ಮಾಡ್ಬೋದು ಅನ್ನೋದು ನನಗೆ ತುಂಬಾ ಫ್ಯಾಸಿನೇಟ್ ಆಯ್ತು. ಯಾಕೆಂದ್ರೆ ನನಗೆ ಕೇವಲ ಆರ್ಟಿಸ್ಟಿಕ್ ಫಿಲ್ಮ್ ಮಾಡೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಒಂದು ಆರ್ಟಿಸ್ಟಿಕ್ ಆಗಿರೋ ಮಟೀರಿಯಲ್ನ ಎಲ್ಲರೂ ಜಾಸ್ತಿ ಜನ ನೋಡೋ ತರ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದನ್ನ ನಾನು ಮಣಿರತ್ನಂ ಅವರ ಸಿನಿಮಾಗಳಲ್ಲಿ ನೋಡಿದೆ. ಸೊ ಈಗ ನನಗೆ ಒಂದು ಕುತೂಹಲ ಸರ್, ಏನು ಅಂತ ಹೇಳಿದ್ರೆ ಒಬ್ಬ ಡೈರೆಕ್ಟರ್ ಆದವನ ಒಂದು ವ್ಯೂ ಪಾಯಿಂಟ್ ಅನ್ನುವಂಥ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಯಾಕೆಂತಂದ್ರೆ ನೀವು ನೋಡುವಂಥ ಸಿನಿಮಾ ದೃಷ್ಟಿಗೂ ನಾವು ಆಸ್ ಅ ಕಾಮನ್ ಪೀಪಲ್ ಆಗಿ ಸಿನಿಮಾ ನೋಡುವ ದೃಷ್ಟಿಗೂ ಕೂಡ ತುಂಬ ವಿಭಿನ್ನವಾಗಿರುತ್ತೆ. ಸೊ ನೀವು ಸಿನಿಮಾಗಳಲ್ಲಿ, ಬೇರೆ ಸಿನಿಮಾಗಳಲ್ಲಿ ನೀವೇನನ್ನು ಹುಡುಕ್ತೀರಾ ಅಂತ ಹೇಳಿ, ಆಸ್ ಎ ಡೈರೆಕ್ಟರ್ ಆಗಿ ಒಂದು ಸಿನಿಮಾವನ್ನ ಯಾವ ತರ ನೀವು ಗ್ರಹಿಸ್ತೀರಾ ಅಂತ ಹೇಳ್ಕೊಂಡು? ನಾನು ನಾನು ಅದ್ ಮಾಡಕ್ ಹೋಗೋದಿಲ್ಲ. ನಾನು ಒಂದು ಸಿನಿಮಾ ನೋಡುವಾಗ ಒಬ್ಬ ಡೈರೆಕ್ಟ್ರು ಅಥವಾ ಸಿನಿಮಾದ ಒಬ್ಬ ವ್ಯಕ್ತಿಯಾಗಿ ನೋಡೋದೇ ಇಲ್ಲ. ಐ ಬಿಕಮ್ ಓಪನ್, ಒಂದು ರೆಗ್ಯುಲರ್ ಆಡಿಯನ್ಸ್ ತರ ನೋಡ್ತೀನಿ. ಆ ಸಿನಿಮಾ ತುಂಬಾ ಮೂವಿಂಗ್ ಆಗಿದ್ರೆ ನಾನು ಅಳ್ತೀನಿ, ಆ ಸಿನಿಮಾ ಕಾಮಿಡಿ ಇದ್ರೆ ನಗ್ತೀನಿ. ಅದನ್ನ ಒಬ್ಬ ರೆಗ್ಯುಲರ್ ಆಡಿಯನ್ಸ್ ಹೇಗ್ ನೋಡ್ತಾನೋ ಹಾಗೆ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾ ಅದ್ರ ಮಧ್ಯದಲ್ಲಿ ನಾನೊಬ್ಬ ಡೈರೆಕ್ಟ್ರು, ಒಬ್ಬ ತಂತ್ರಜ್ಞಾನ ಇಲ್ಲ ತಗೊಂಬರಕ್ಕೆ ಹೋಗೋದಿಲ್ಲ. ನಾನು ಒಬ್ನೇ ನೋಡ್ತಿರುವಾಗ್ಲು, ನಮ್ಮ ಮನೇಲಿ ನೋಡ್ತಿರುವಾಗ್ಲು ಆ ರೀತಿ ನಾನು ನೋಡಲ್ಲ. ನೋಡಿದ್ಮೇಲೆ ನಾನು ಅದನ್ನ ಅನಲೈಸ್ ಮಾಡ್ತೀನಿ. ಓ ಹೀಗಿತ್ತು, ಹಾಗಿತ್ತು, ಹೀಗ್ ಮಾಡ್ಬೋದಾಗಿತ್ತು ಎಲ್ಲ ನೋಡುವಾಗ ನಾನು ಅದು ಹಂಗ್ ಮಾಡಕ್ ಆಗದೇ ಇಲ್ಲ. ನಾನು ಅದು ಬೈ ಡಿಸೈನ್ ಅಲ್ಲ, ಯೋಚನೆ ಮಾಡಿ ಓ ನನ್ ನಿರ್ದೇಶಕನಾಗಿ ನೋಡಬಾರ್ದು ಅಂತ ನೋಡಲ್ಲ. ನನಗೆ ಹಂಗ್ ನೋಡಕ್ ಬರಲ್ಲ. ನಾನೊಬ್ಬ ನೋಡುಗನಾಗೆ ಅಷ್ಟೇ ನೋಡ್ತೀನಿ. ಸೊ ಅಲ್ಲ, ನಾನು ಹೇಳುವಂಥದ್ದು ಯಾವ ತರ ಹೇಳಿದ್ರೆ, ಈ ಸಿನಿಮಾಗಳನ್ನ ನೋಡಿ ಈಗ ಓಕೆ ನೀವು ಮನೆಗೆ ಬಂದ ನಂತರ ಓಕೆ ಇದು ಈ ಪಾಯಿಂಟ್ ಅಲ್ಲಿ ನಾನು ಆಲೋಚನೆ ಮಾಡ್ಬೋದು, ಡೈರೆಕ್ಷನ್ ವ್ಯೂಸ್ ಯಾವ ತರ ಇತ್ತು ಅಂತ ಹೇಳ್ಕೊಂಡು. ಸೊ ಅದು ನಿಮ್ಮ ಸಿನಿಮಾಗೆ ಬಂದಾಗ ನಿಮಗೆಲ್ಲೋ ಎಫೆಕ್ಟ್ ಅಂತ ಅನ್ಸಲ್ವಾ? ಅದು ನೆಗೆಟಿವ್ ಆರ್ ಪಾಸಿಟಿವ್? ನಾನು ಆದಷ್ಟು ಎಫೆಕ್ಟ್ ಆಗ್ಬಾರ್ದು ಅಂತ ಟ್ರೈ ಮಾಡ್ತೀನಿ. ಅದು ನನ್ನ ದೊಡ್ಡ ಭಯ ಯಾವಾಗ್ಲೂ. ಒಳ್ಳೆ ಸಿನಿಮಾ ಆಗ್ಲಿ ಕೆಟ್ಟ ಸಿನಿಮಾ ಆಗ್ಲಿ, ಯಾವ್ದೇ ಸಿನಿಮಾ ನಾವು ನೋಡಿದ್ರು ತೀರಾ ನಮ್ನ ಇನ್ಫ್ಲೂಯೆನ್ಸ್ ಮಾಡಬಾರ್ದು. ನಮಗ್ ಗೊತ್ತಿಲ್ಲದೆ ಅದೇ ತರ ನಮ್ ಸಿನಿಮಾಗಳನ್ನ ನಾವು ಮಾಡಬಾರ್ದು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಈ ಇತ್ತೀಚೆಗೆ ಬರುವಂತ ಸಿನಿಮಾಗಳು ಸೊ ಎಲ್ಲೋ ಒಂದು ಥೀಮ್ ಅಂದ್ರೆ ಡಾರ್ಕ್ ಥೀಮ್ ತುಂಬಾ ಹೈಲೈಟ್ ಆಗ್ತಿದೆ ಎಲ್ಲಾ ಸಿನಿಮಾಗಳಲ್ಲೂ ಅದು ಬರ್ತಿದೆ ಅಂತ ಹೇಳಿದ ತಕ್ಷಣ ಎಲ್ಲಾ ಚಿತ್ರಗಳು ಅದೇ ಜಾನರ್ ಅಲ್ಲಿ ಬರ್ತಾ ಇದೆ. ಸೊ ಸ್ವಲ್ಪ ಡಾರ್ಕ್ ಕೈಂಡ್ ಆಫ್ ಥೀಮ್ ಇಟ್ಕೊಂಡು. ಸೊ ಈ ತರ ಎಲ್ಲೋ ಇನ್ಫ್ಲುಯೆನ್ಸ್ ಆಗುವಂತ ಸಿನಿಮಾದಿಂದ ಜಾಸ್ತಿ ಇದೆ ಅಂತ ಅನ್ಸುತ್ತಾ ಸರ್ ನಿಮಗೆ, ಒಬ್ಬ ಡೈರೆಕ್ಟರ್ ಆದವನಿಗೆ? ಹೌದು, ಯಾಕೆಂದ್ರೆ ಒಂದು ರೀತಿಯ ಸಿನಿಮಾ ವರ್ಕ್ ಆಗಿ ಕೂಡಲೇ ಅದೇ ರೀತಿಯ ಒಂದಷ್ಟು ಸಿನಿಮಾಗಳು ಬರೋಕ್ ಶುರು ಆಗ್ತವೆ. ನಾನು ಅದಕ್ಕೋಸ್ಕರ ಒಂದು ಸಿಂಪಲ್ ಸೊಲ್ಯೂಷನ್ ಹುಡ್ಕೊಂಡಿದ್ದೀನಿ. ಅದು ನನ್ನ ವೈಯಕ್ತಿಕವಾದ ಇದದು. ನಾನು ಮೊದಲನೇ ಸಿನಿಮಾ ಮಾಡಿದೆ, ಅಂಡರ್ವರ್ಲ್ಡ್ ಸಿನಿಮಾ ಆಗಿತ್ತು. ಅದು ವರ್ಕ್ ಆಯ್ತು. ಅದಾದ್ಮೇಲೆ ನಾನು ಮತ್ತೆ ಅಂಡರ್ವರ್ಲ್ಡ್ ಸಿನಿಮಾ ಮಾಡೋದಿಲ್ಲ, ಬೇರೆ ಜಾನರ್ ಸಿನಿಮಾ ಮಾಡಿದೆ, ಆಕ್ಷನ್ ಸಿನಿಮಾ ಮಾಡಿದೆ, ವರ್ಕ್ ಆಗ್ಲಿಲ್ಲ. ಅದಾದ್ಮೇಲೆ ನಾನು ಒಂದು ಕಾಮಿಡಿ ಮಾಡಿದೆ, ಪರಾರಿ ಅಂತ.
ಅದಾದ್ಮೇಲೆ ನಾನೊಂದು ಥ್ರಿಲ್ಲರ್ ಸಿನಿಮಾ ಮಾಡಿದೆ. ಸೊ ಪ್ರತಿ ಸತಿ ಒಂದು ಬೇರೆ ಜಾನರ್. ಅಂದ್ರೆ ಅದು ನಿಮ್ಮನ್ನ ಹುಡುಕಿಕೊಂಡು ಹೋದಂತದ್ದಾಗಿತ್ತ ಅಥವಾ ಅಟೆಂಪ್ಟ್ ಮಾಡ್ಬೇಕು ಅಂತಾನೆ ಮಾಡಿದ್ದಾಗಿತ್ತ? ನಾನು ಬೇಕು ಅಂತಾನೆ ನಾನು ಒಂದು ಜಾನರ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಆ ಜಾನರ್ನ ಆದಷ್ಟು ಮಾಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ಆಡಿಯನ್ಸ್ ನಮ್ನ ಪ್ರೆಡಿಕ್ಟ್ ಮಾಡೋದು ಒಂದು, ನಮ್ಮನ್ನೇ ನಾವು ಪ್ರೆಡಿಕ್ಟ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ, ನಾವ್ ಹೀಗೆ ಮಾಡ್ತೀವಿ ಅಂತ ಅನ್ಸ್ಬಿಟ್ರೆ ಅವಾಗ ಏನು ಕ್ರಿಯೇಟಿವಿಟಿ ಉಳಿದಿರೋದಿಲ್ಲ. ನೀವು ಕ್ರಿಯೇಟಿವ್ ಆಗಿರ್ಬೇಕು ಅಂದ್ರೆ ಪ್ರತಿ ಸಾರಿ ಏನಾದ್ರು ಹೊಸ ಅದನ್ನ ಪ್ರಯತ್ನ ಪಡ್ಬೇಕು. ಓಕೆ. ಸೊ ಬಟ್ ಅದು ಎಲ್ಲೋ ಡೈರೆಕ್ಟರ್ನ ಒಂದು ಕ್ರಿಯೇಟಿವಿಟಿಗೆ ದೊಡ್ಡ ಹೊಡೆತ ಅಂತ ಅನ್ಸಲ್ಲ ಸರ್ ಈಗದ ಟ್ರೆಂಡಿಂಗ್ ಯುಗ? ಎಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ಈಗ ಟ್ರೆಂಡಿಂಗ್ ಅಂದ್ರೆ ಈ ವರ್ಷ ಯಾವ ಟ್ರೆಂಡಿಂಗ್ ಇರುತ್ತೋ ಅದೇ ಕಾನ್ಸೆಪ್ಟ್ ಅಲ್ಲಿ ಸಿನಿಮಾ ಬಂದ್ರೆ ಜನನು ನೋಡ್ತಾರೆ. ಸೊ ಸ್ವಲ್ಪ ವರ್ಷ ಆದ ನಂತರ ಯಾವ ಟ್ರೆಂಡಿಂಗ್ ಬರುತ್ತೋ ಅದೇ ಸಿನಿಮಾ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಅವರ ಕ್ರಿಯೇಟಿವಿಟಿಗೆ, ಅವರ ರೈಟಿಂಗ್ ಸ್ಕಿಲ್ಲಿಗೆ ಸೊ ಈಗ ಹೊಕ್ಕೊಳ್ಳುವಂಥದ್ದು ಎಷ್ಟು ಕಷ್ಟ ಆಗಿದೆ ಅಂತ ಅನ್ಸುತ್ತೆ ಸರ್? ಆಕ್ಚುಲಿ ಜನರು ಟ್ರೆಂಡ್ ಹುಡ್ಕೋದಿಲ್ಲ. ಈಗ ಜನರು ಒಂದು ಆಕ್ಷನ್ ಫಿಲಮ್ ಅಥವಾ ಒಂದು KGF ನೋಡಿದ್ರು ಅಂದ್ರೆ ಇನ್ನೊಂದು KGF ನೋಡಕ್ ಇಷ್ಟಪಡಲ್ಲ. ಅವ್ರಿಗೆ ಇನ್ನೇನೋ ಬೇರೆ ಬೇಕಾಗುತ್ತೆ. ಅದಕ್ಕೆ ಒಂದು ಡೇ ಡೆವಿಲ್ ಮುಸ್ತಫಾ ವರ್ಕ್ ಆಗುತ್ತೆ. ಸೊ ನಾವ್ ಅನ್ಕೊಳ್ತೀವಿ ಅಷ್ಟೇ, ಜನರು ಇದಿಷ್ಟ ಪಡ್ತೀರಿ ಇದನ್ನೇ ಕೊಡ್ಬೇಕು ಅಂತ. ಹಾಗಾಗೋದಿಲ್ಲ. ಒಂದು ಹೋಟ್ಲಲ್ಲಿ ಇಡ್ಲಿ ಚೆನ್ನಾಗಿದೆ ಅಂದ್ರೆ ಎಲ್ಲಾ ಹೋಟ್ಲ್ಗಳು ಇಡ್ಲಿ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಒಬ್ರೊಬ್ರು ಒಂದೊಂದು ಬೇರೆ ಬೇರೆ ಕೊಡ್ಬೇಕಾಗುತ್ತೆ. ಸೊ ಆ ಮಿಸ್ಟೇಕ್ ಯೂಶಲಿ ಇದು ಜಾಸ್ತಿ ನಿರ್ಮಾಪಕರು ಮತ್ತೆ ವಿತರಕರಿಂದ ಆಗುವಂತ ಅವರ ಪ್ರೆಷರ್ ಇಂದ ಆಗುತ್ತೆ ಹೊರತು ನಿರ್ದೇಶಕರಿಗೆ ಅದೇ ರೀತಿ ಅದೇ ಟ್ರೆಂಡ್ ಸಿನಿಮಾ ಮಾಡಬೇಕು ಅಂತ ಏನು ಆಸಕ್ತಿ ಇರೋದಿಲ್ಲ. ಓಕೆ. ಸೊ ಇನ್ನೊಂದು ಹೇಳಬೇಕು ಸರ್, ನಿಮ್ಮ ಆರಂಭದ ನಿರ್ದೇಶನದ ಶೈಲಿಗೂ ಈಗ ಬರ್ತಾ ಅದರ ಸರ್ವಿಸ್ ಅಂತಾನೆ ಹೇಳ್ಬೋದೇನೋ, ನಾವು ಟೆಕ್ನಿಕಲ್ ವರ್ಡ್ ಯೂಸ್ ಮಾಡೋದಾದ್ರೆ, ಹೆಚ್ಚಾಗ್ತಾ ಹೋದಂತೆ ನಿಮ್ಮ ನಿರ್ದೇಶನದ ಶೈಲಿಗೂ ಎಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ? ನನ್ನ ನಿರ್ದೇಶನ ಶೈಲಿ ಬದಲಾಗೋಕೆ ಮುಖ್ಯವಾದ ಕಾರಣ ಏನಂದ್ರೆ ನೋಡುಗರ ನೋಡುವ ಶೈಲಿ ಬದಲಾಗೋದ್ರಿಂದ. ಈಗ ನಾನು ಮೊದಲು ಶುರು ಮಾಡಿದಾಗ ದೂರದರ್ಶನ್ ಮತ್ತೆ ಸಿನಿಮಾ ಅಷ್ಟೇ ಇತ್ತು. ಆಮೇಲೆ ಅಲ್ಲೋ ಇಲ್ಲೋ ಒಂದಷ್ಟು ಪ್ರೈವೇಟ್ ಟೆಲಿವಿಷನ್ ಚಾನೆಲ್ಸ್ ಇತ್ತು. ನಂತರ ಯೂಟ್ಯೂಬ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ಬೇರೆ ಬೇರೆ ಡಿಜಿಟಲ್ ಮೀಡಿಯಂಗಳು ಬಂದ್ವು. ಶೂಟ್ ಮಾಡ್ತಿದ್ದು ನಾವು ಮೊದಲು ಫಿಲಮ್ ಅಲ್ಲಿ. ಸೊ ರಾ ಸ್ಟಾಕ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಯಾವ್ದಾದ್ರು ಒಂದು ಶಾರ್ಟ್ ತಗೊಳ್ತಿದ್ವಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು 10 ಸತಿ ರಿಹರ್ಸ್ ಮಾಡಿ ಕಡೆಗೆ ಅವರು ಆಕ್ಟರ್ ರೆಡಿ ಆದ್ಮೇಲೆ ಫೈನಲ್ ಟೇಕ್ ತಗೊಳ್ತಿದ್ವಿ. ಯಾಕಂದ್ರೆ 1 ನಿಮಿಷ ಶೂಟ್ ಮಾಡೋದಕ್ಕೆ ಅದೆಷ್ಟೋ ರಾ ಸ್ಟಾಕ್, ಅಂದ್ರೆ ರಾ ಸ್ಟಾಕ್ ಅಂದ್ರೆ ಫಿಲಮ್ ಅಲ್ಲಿ ಶೂಟ್ ಮಾಡುವಾಗ ಅಷ್ಟು ರಾ ಸ್ಟಾಕ್ ಖರ್ಚಾಗ್ತಿತ್ತು. 1 ನಿಮಿಷಕ್ಕೂ ಅಷ್ಟು ಖರ್ಚಾಗ್ತಿತ್ತು. ಒಂದ್ಸತಿ ಡಿಜಿಟಲ್ ಬಂದ್ಮೇಲೆ ಅದೆಲ್ಲ ಹೊರಟೋಯ್ತು. ನೀವ್ ಎಷ್ಟು ಸರಿ ಬೇಕಾದ್ರೂ ಯಾವ ಶಾರ್ಟ್ ಬೇಕಾದ್ರೂ ತಗೋಬಹುದು. ಅದು ಒಂದ್ ರೀತಿ ನಮ್ನ ಫ್ರೀ ಮಾಡ್ತು, ಇನ್ನೊಂದ್ ಕಡೆ ನಮ್ಗೆ ಇಂಡಿಸಿಪ್ಲಿನ್ಡ್ ಮಾಡ್ತು. ಯಾಕಂದ್ರೆ ನಮ್ಗೆ ಈಗ ರಿಹರ್ಸ್ ಮಾಡ್ಬೇಕು, ಇದು ಪರ್ಫೆಕ್ಟ್ ಆಗ್ಬೇಕು ಅನ್ನೋ ಭಯ ಇಲ್ಲ. ನಾವು ಮಾಡ್ತಾನೆ ಹೋಗ್ತೀವಿ, ಕಡೆಗೆ ಯಾವ್ದೋ ಒಂದು ಒಳ್ಳೆ ಶಾರ್ಟ್ ಸಿಗುತ್ತೆ, ಆಮೇಲೆ ಅದೇ ಶಾರ್ಟ್ನ ನಾವ್ ಎಲ್ಲ ಆಂಗಲ್ ಇಂದ ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡುವವರ ಅಟೆನ್ಷನ್ ಸ್ಪ್ಯಾನ್ ಇದೆಯಲ್ಲ, ಅದು ಕಮ್ಮಿ ಆಗ್ತಾ ಹೋಯ್ತು. ಮುಂಚೆ ಇದ್ದಂತ ಪೇಷನ್ಸ್ ಇವತ್ತಿಲ್ಲ. ಸೊ ಮುಂಚೆ ನಾನು ಆ ದಿನಗಳು ಯಾವ ಪೇಸಲ್ಲಿ ಹೇಳಿದೀನಿ ಕಥೆನ, ಅದೇ ಪೇಸಲ್ಲಿ ಇವತ್ ಕತೆ ನಾನು ಹೇಳಕ್ ಹೋದ್ರೆ ಜನ ನೋಡ್ತಾರೋದು ಗೊತ್ತಿಲ್ಲ. ಸೊ ಇನ್ನು ಫಾಸ್ಟ್ ಆಗಿ ಹೇಳ್ಬೇಕಾಗತ್ತೆ. ನಾನು ಜನರಿಗೆ ಆಗ್ಲೇ ಪ್ರೆಡಿಕ್ಟ್ ಮಾಡ್ಬಿಡ್ತಾರೆ ಮುಂದೆ ಇದಾಗುತ್ತೆ ಅಂತ. ಅವ್ರ ಪ್ರೆಡಿಕ್ಷನ್ ನಾನು ಬ್ರೇಕ್ ಮಾಡ್ಬೇಕಾಗತ್ತೆ. ಪ್ರೆಡಿಕ್ಷನ್ ಎಷ್ಟ್ರ ಮಟ್ಟಿಗೆ ಬ್ರೇಕ್ ಮಾಡ್ತೀರಾ? ಯಾಕಂದ್ರೆ ಎಲ್ಲಾ ತರದ ಸಿನಿಮಾ, ಎಲ್ಲಾ ತರದ ಕಥೆಗಳು ಬಂದ್ಬಿಟ್ಟಿದಾವೆ. ಒಂದ್ ಸೀನ್ ಹೋಗ್ತಿದ್ದಂಗೆ ಈ ಮುಂದೆ ಹಿಂಗೆ ಆಗುತ್ತೆ ಅಂತ ಜನ ಹೇಳುವಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಅವರ ಊಹೆಯನ್ನ ಅಲ್ಲ ಮಾಡಿ ಬೇರೆ ರೀತಿ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಸೊ ನಿಮ್ಮ ಫಸ್ಟ್ ಥಾಟ್ಗಳೆಲ್ಲ ಇರುತ್ತಲ್ಲ ಸರ್, ನನಗಿದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಏನಂತಂದ್ರೆ ಈಗ ನಿಮ್ದು ಏನೋ ಇರುತ್ತೆ ವ್ಯೂ, ಸೊ ಏನೋ ಒಂದು ಕತೆ ಬರ್ದಿರ್ತೀರಾ, ಸೊ ಯಾವುದೋ ಒಂಥರ ಈ ಥರ ಸಿನಿಮಾಗಳು ಬರ್ಬೋದು ಅಂತ ಹೇಳ್ಕೊಂಡು ನೀವೇನೋ ಒಂದು ಇಮ್ಯಾಜಿನೇಷನ್ಗೆ ಹೋಗಿರ್ತೀರಾ. ಸೊ ಅದನ್ನು ಫಸ್ಟ್ ಯಾರಿಗೆ ಶೇರ್ ಮಾಡ್ತೀರಾ ಅಂತ ಹೇಳಿ? ನಿಮ್ಮಲ್ಲೇ ಇರುತ್ತಾ ಅದು, ಅಥವಾ ಇನ್ನು ಯಾರೆಲ್ಲಾರು ಶೇರ್ ಮಾಡ್ತೀರಾ ಪರ್ಸನಲ್ ಆಗಿ? ನಾನು ಮುಂಚೆ ಕಾರ್ನಾಡ್ ಇರುವಾಗ ನಾನು ಎಲ್ಲಾ ಕಥೆಗಳನ್ನು ಫಸ್ಟ್ ಅವ್ರಿಗೆ ಹೇಳ್ತಿದ್ರಿ. ಅದಲ್ಲದೆ ನನ್ನ ಹೆಂಡತಿ ಮತ್ತೆ ನಮ್ಮ ಮನೆಯಲ್ಲಿರೋರು, ಆಮೇಲೆ ನನ್ಗೊಂದಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದಾರೆ. ಹರಿದಾಸ್ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರು ಪ್ಲಸ್ ನನ್ನ ಎಡಿಟರ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವನು ನಾನು 96 ನಾನು ಆರಂಭ ಮಾಡಿದ್ರಿಂದ ಅವ್ನು ನನ್ನ ಜೊತೆ ಇದ್ದಾರೆ. ಸೊ ಪ್ರತಿ ಕಥೆನೂ ಅವನ ಜೊತೆ ನಾನು ಹಂಚ್ಕೊಳ್ತಿದ್ದೆ. ಇನ್ನೊಂದಷ್ಟು ಜನ ಆ ರೀತಿಯ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಕಥೆಗಳನ್ನ ಹೇಳ್ತೀನಿ. ಇತ್ತೀಚೆಗೆ ನಾನು ಒಂದಷ್ಟು ಜನ ಬೇರೆ ನಿರ್ದೇಶಕರು ನನಗೆ ಹತ್ರ ಆಗಿದ್ದಾರೆ. ಸೊ ಅವರ ಸಿನಿಮಾ ಕಥೆಗಳನ್ನ ನನಗೆ ಹೇಳ್ತಾರೆ, ನಾನು ನನ್ನ ಕಥೆಗಳನ್ನ ಅವ್ರಿಗೆ ಹೇಳ್ತೀನಿ. ಜಯತೀರ್ಥ ಇರ್ಬೋದು, ಗಿರಿರಾಜ್ ಇರ್ಬೋದು, ಯೋಗರಾಜ್ ಭಟ್ ಇರ್ಬೋದು, ಇವ್ರಗಳ ಜೊತೆ ನಾನು ಹಂಚ್ಕೊಳ್ತೀನಿ. ಸೊ ಅವರು ಅವರ ಥಾಟ್ಸ್ ಅನ್ನು ಹೇಳ್ತಾರೆ. ಸೊ ಹೀಗೆ ನಾನು
ಕನ್ಸೀವ್ ಮಾಡ್ತೀನಿ. ಓಕೆ, ಸೊ ಈಗ ನೀವು ಮಾತಾಡ್ತಾ ಸುಮಾರು ಸಲ ಗಿರೀಶ್ ಕಾರ್ನಾಡ್ ಅಂತ ಹೆಸರು ಬಂತು ಸರ್. ಸೊ ತುಂಬ ಬ್ಲೆಸ್ಡ್ ಅಂತ ಅನ್ಸುತ್ತಾ ಸರ್ ನಿಮಗೆ? ಯಾಕೆಂತಂದರೆ ಆರಂಭದಿಂದಲೂ ಸೊ ಅವ್ರ ಜೊತೆಗೆ ಕಲಿಯುವಂಥದ್ದು ಅನ್ನುವಂಥದ್ದು ನಿಜವಾಗ್ಲೂ ಬ್ಲೆಸ್ಡ್ ಫೀಲ್ ಅಂತಲೇ ಹೇಳ್ಬೋದಾ ಏನೋ. ಸೊ ನಿಮ್ಮ ಆರಂಭ ಆಗಿರುವಂಥದ್ದು ಅವ್ರ ಜೊತೆಗೆ, ಸೊ ಅವ್ರ ಜೊತೆಗೆ ಸಹ ನಿರ್ದೇಶಕರಾಗಿ ನೀವು ಕೆಲಸ ಆರಂಭಿಸ್ತೀರಾ. ಸೊ ಆ ದಿನಗಳನ್ನೊಮ್ಮೆ ಮೆಲುಕು ಹಾಕ್ಬೋದಾ ಸರ್? ನನಗೆ ಯಾವತ್ತೂ ಗೊತ್ತಿರಲಿಲ್ಲ ಅವ್ರ ಜೊತೆ ಅಷ್ಟು ನಿಕಟವಾಗಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ ಅಂತ. ಯಾಕೆಂದ್ರೆ ನಾನು ಹೇಳಿದಾಗೆ ನನ್ನ ಮೊದಲನೇ ನಾಟಕ ನಾನು ಮಾಡಿದ್ದು ತಲೆದಂಡ ನಾಟಕ, ಅವರು ಬರೆದಂಥ ನಾಟಕ. ಆದರೆ ಅವಾಗ ಅವ್ರ ಪರಿಚಯನೇ ಇರಲಿಲ್ಲ. ಅವ್ರನ್ನೆಲ್ಲೋ ಒಂದು ಕ್ರೌಡಲ್ಲೋ ಅಥವಾ ಅವ್ರೆಲ್ಲೋ ಒಂದ್ ಕಡೆ ಸ್ಪೀಚ್ ಮಾಡುವಾಗ ದೂರದಿಂದ ನೋಡಿ ಹೋಗಿ ಕಾಲೇಜ್ ದಿನಗಳಲ್ಲಿ ಮಾಡಿರೋದು ಅಂತ. ಕಾಲೇಜ್ ದಿನಗಳಲ್ಲಿ ಆಮೇಲೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನೋಡಿದ್ದೆ, ಅದೊಂದು ಸೈನ್ಸ್ ಬಗ್ಗೆ ಒಂದು ಸೀರೀಸ್ ಬರ್ತಿತ್ತು, ಸಿನಿಮಾಗಳಲ್ಲಿ ನೋಡ್ತಿದ್ದೆ, ಅವ್ರ ಬಗ್ಗೆ ಕೇಳ್ತಿದ್ದೆ. ನಮ್ಮ ತಂದೆಗೆ ಅವ್ರ ಪರಿಚಯ ಇದ್ರು, ಯಾಕೆಂದ್ರೆ ನಮ್ಮ ತಂದೆ ನಾಟಕ ಅಕಾಡೆಮಿ ಚೇರ್ಮನ್ ಆದಾಗ ಅವ್ರ ಜೊತೆ ಸಾಕಷ್ಟು ಒಡನಾಟ ಇತ್ತು. ಆದ್ರೆ ಅವರು ಆಗೂ ಸಹ ಗಿರೀಶ್ ಕಾರ್ನಾಡ್ ನೋಡಿದ್ರೆ ಒಂದು ರೀತಿ ಭಯಾನೇ ಇತ್ತು, ಎಲ್ರಿಗೂ ಇತ್ತು ಆಗ. ಯಾಕೆಂದ್ರೆ ಅವರು ಮೇಧಾವಿ ಅನ್ನೋದು ಒಂದು ಕಾರಣ, ಇನ್ನೊಂದು ಮುಂಗೋಪಿ ಅನ್ನೋದು ಇನ್ನೊಂದು ಕಾರಣ. ಸೊ ಅವ್ರ ಹತ್ರ ಹೋಗೋದಕ್ಕೆ ಜನ ಹೆದರ್ತಿದ್ರು. ನನಗೆ ನನ್ನ MA ಮುಗಿಸಿದಾಗ ನನಗೆ ಬಾಂಬೆಲಿ ಒಂದು ಕಂಪ್ನಿಲಿ ಕೆಲಸ ಸಿಕ್ಕಿತ್ತು. ಸೊ ನಾನು ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ಒಂದಷ್ಟು ದಿವಸ ಬೆಂಗಳೂರಲ್ಲಿ ಇದ್ದು ನನ್ನ ಏನೇನಿದೆ ಬಟ್ಟೆ ಎಲ್ಲ ತಗೊಂಡು ಬಾಂಬೆಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ಬಾಂಬೆ ಇಂಡಸ್ಟ್ರಿ ಇನ್ನೂ ದೊಡ್ಡದು, ಅವಾಗ ತಾನೇ ಓಪನ್ ಆಗಿತ್ತು ಪ್ರೈವೇಟ್ ಟೆಲಿವಿಷನ್. ಸೊ ಅಲ್ಲಿ ಕೆಲಸ ಬೇರೆ ಸಿಕ್ಕಿತ್ತು. ನಮ್ಮ ತಂದೆ ಹೇಳಿದ್ರು, ಕಾರ್ನಾಡ್ರು ಸುಮಾರು 20 ವರ್ಷ ಬಾಂಬೆಲಿ ಇದ್ದಿದ್ರಿಂದ ಹೋಗಿ ಅವ್ರನ್ನೊಂದ್ಸತಿ ಭೇಟಿ ಮಾಡ್ಬಿಟ್ಟು ಅವ್ರನ್ನು ಕೇಳು ಎಲ್ಲಿ ಉಳ್ಕೋಬಹುದು, ಬಾಂಬೆ ಬಗ್ಗೆ ಒಂದಷ್ಟು ನಿನ್ಗೆ ಮಾಹಿತಿಗಳನ್ನ ಕೊಡ್ತಾರೆ ಅಂತ. ಸೊ ಆಗ ನಾನು ಕಾರ್ನಾಡ್ರನ್ನ ಮೀಟ್ ಮಾಡಕ್ ಹೋದೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದೆ. ನಾನು ಏನೇನು ಮಾಡಿದ್ದೀನಿ MAಲಿ, ಆಮೇಲೆ ಏನೇನು ನಾಟಕ ಮಾಡಿದ್ದೆ ಅದೆಲ್ಲ ಹೇಳ್ತಾ ಹೋದೆ. ಅವರು ಸುಮ್ಮನೆ ಕ್ಯೂರಿಯಸ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಹೋದ್ರು, ನಾನು ಮಾತಾಡ್ತಿದ್ದೆ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಅವ್ರಿಗೆ ಜಾಸ್ತಿ ಟೈಮ್ ಇರೋದಿಲ್ಲ, ನೀನು ತುಂಬಾ ಹರಟೆ ಕುಚ್ಕೊಳ್ತಾ ಕೂತ್ಕೋಬೇಡ, ಒಂದು 20 ನಿಮಿಷ ಮಾತಾಡಿ ಬಂದು ಕೇಳ್ಪಟ್ಟೆ. ಅವರು 9 ಗಂಟೆಗೆ ಇರ್ಬೇಕು, 9 ಗಂಟೆಗೆ ಬಾ ಅಂತಂದ್ರು. ನಾನು 8:55 ಅವ್ರ ಮನೆ ಆಚೆ ಹೋಗಿದ್ದೆ. 8:55 ಹೋಗಿ 5 ನಿಮಿಷ ಆಗ್ತಿದ್ದಂಗೆ 9 ಗಂಟೆಗೆ ಕರೆಕ್ಟ್ ಆಗಿ ಒಳಗೋದೆ. ಯಾಕೆಂದ್ರೆ ಅವ್ರ ಟೈಮ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್. ಸೊ 20 ನಿಮಿಷ ಮಾತಾಡ್ಸಿಕೆ ಅಂತ ಹೋಗಿದ್ದು. ಅದು ಸುಮಾರು 40-45 ನಿಮಿಷ ಮಾತಾಡ್ತಾ ಕೂತಿದ್ವಿ. ಆಮೇಲೆ ಕಡೆಗೆ ಅವ್ರು ಹೇಳಿದ್ರು, ನೀನ್ ಬಾಂಬೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ, ಪಟ್ಟು ಹಿಡಿದು ಬಿಟ್ಟಿದ್ಯಾ ಅಂತ. ಹಾ ಸರ್, ನಂಗೆ ಅಲ್ಲಿ ಕೆಲಸ ಸಿಕ್ಕಿದೆ, ಬೆಂಗಳೂರಿಗಿಂತ ದೊಡ್ಡ ಇಂಡಸ್ಟ್ರಿ ಅಲ್ವಾ ಅಂತ. ನನ್ನ ಜೊತೆ ಕೆಲಸ ಮಾಡ್ತೇನೆ ನೀನು ಅಂತಂದ್ರು. ನನಗೆ ಇವ್ರು ಏನ್ ಹಿಂಗೆ ಕೇಳ್ತೀರಲ್ಲ ಅಂತ. ನಾನು ಕಾನೂರೇ ಗೆಳತಿ, ಕುವೆಂಪು ಅವರ ಕಾನೂರೇ ಗೆಳತಿ ಕಾದಂಬರಿನ ಸಿನಿಮಾ ಮಾಡ್ತೀನಿ, ನನ್ನ ಜೊತೆ ಕೆಲಸ ಮಾಡ್ತೀಯ ಅಂದ್ರು. ಕೂಡಲೇ ನಾನು ಒಪ್ಕೊಂಡೆ. ಆದ್ರೆ ಅವ್ರು ಕೇಳಿದ್ದು 96 ಅಲ್ಲಿ, ಅವ್ರ ಕಡೆಗೆ ಅದನ್ನ ಮಾಡಿದ್ದು 2.5 ವರ್ಷ ನಂತರ. ಅದಕ್ಕಿಂತ ಮುಂಚೆ ಅವ್ರ ಜೊತೆ ನಾನು ಅಂತರಾಳ್ ಅಂತ ಒಂದು ಹೋಗ್ಲಿಲ್ಲ, ಅವ್ರು ಇಲ್ಲೇ ಉಳ್ಕೊಂಡೆ. ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದೆ. ಸೊ ಅಂತರಾಳ್ ಅಂತ ಒಂದು ಹಿಂದಿ ಸೀರಿಯಲ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರು. ಡಾಕ್ಟರ್ ಅಶೋಕ್ ಪೈ ಅಂತ ಒಬ್ರು ಮನೋವಿಜ್ಞಾನ ಎಕ್ಸ್ಪರ್ಟ್ನ ಕೇಸ್ ಸ್ಟಡೀಸ್ ತಗೊಂಡು ಅವ್ರು ಮಾಡಿದಂಥ ಒಂದು ಸೀರೀಸು. ಅದಾದ್ಮೇಲೆ ಸ್ವರಾಜ್ನಾಮ ಅಂತ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಬಗ್ಗೆ ಒಂದು ಸೀರೀಸ್ ಮಾಡಿದ್ರು. ಅದೆರಡು ಆದ್ಮೇಲೆ ಕಾನೂರೇ ಗೆಳತಿಗೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ನನ್ನ ಒಟ್ಟಾರೆ ಜರ್ನಿ ಏನಿದೆ ಅವ್ರ ಜೊತೆ ಪ್ರಾರಂಭ ಆಯಿತು. ಅವ್ರ ಜೊತೆ ನಾನು ಹೀಗೆ ವರ್ಕ್ ಮಾಡ್ತೀನಿ ಅನ್ನೋದು ನಾನು ಅದು ಅನುಭವ ಹೇಗಿತ್ತು ಸರ್? ಅವ್ರ ಜೊತೆಗೆ ಇದ್ದು ಕೆಲಸ ಮಾಡುವಂಥದ್ದು, ಅವರನ್ನ ಹತ್ರದಲ್ಲಿ ನೋಡುವಂಥದ್ದು, ಅವರ ಡೈರೆಕ್ಷನ್ ಸ್ಕಿಲ್ ಆಗಿರ್ಬೋದು, ಅವರ ಬರಹಗಳನ್ನಾಗಿರ್ಬೋದು. ಸೊ ಹತ್ರದಲ್ಲಿ ಒಬ್ಬ ಆಡಿಯನ್ಸ್ ಆಗಿ ನೋಡಿ ಅಥವಾ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೋಡೋದಕ್ಕೂ ಎಷ್ಟು ಖುಷಿ ಕೊಟ್ಟಿದೆ ಅಂಡ್ ಏನ್ ಕಲ್ತ್ರಿ ಅಂತ ಹೇಳಿ. ಒಂದು, ನಾನು ಅವ್ರ ಜೊತೆ ಸೇರಿದಾಗ ತುಂಬಾ ಯಂಗ್ ಏಜ್, ಅದರಿಂದ 23-22 ಆ ವಯಸ್ಸು. ಅವಾಗಿನ್ನೂ ನಾನು ಏನು ಹೇಳಬೇಕು ಏನು ಹೇಳಬಾರದು ಅನ್ನೋದ್ರ ಬಗ್ಗೆ ಫಿಲ್ಟರ್ ಇರ್ತಿರ್ಲಿಲ್ಲ. ಬಹಳ ಆನೆಸ್ಟ್ ಆಗಿ ಫ್ರಾಂಕ್ ಆಗಿ ಇರ್ತಿದ್ದೆ. ನನಗೇನು ಕ್ಯಾಲ್ಕುಲೇಷನ್ ಇರ್ತಿರ್ಲಿಲ್ಲ. ಆಮೇಲೆ ಕಾರ್ನಾಡ್ ಅವ್ರಿಗೆ ಆ ತರದ ಗುಣ ಇಷ್ಟ ಆಯ್ತು. ಅವ್ರಿಗೆ ಯಾರು ಆನೆಸ್ಟ್ ಆಗಿರ್ತಾರೆ, ಯಾರು ಫ್ರಾಂಕ್ ಆಗಿರ್ತಾರೆ, ಅದು ಇಷ್ಟ ಆಗ್ತಿತ್ತು. ಯಾರು ಬಹಳ ಅವ್ರನ್ನ ಮೆಚ್ಚೋಕೆ ಪ್ರಯತ್ನ ಪಡ್ತಾರೆ ಅಥವಾ ಸುತ್ತಿ ಬಳಸಿ ಮಾತಾಡ್ತಾರೆ, ಆ ತರದ ಜನದ ಬಗ್ಗೆ ಬಹಳ ಒಂಥರ ಇರಿಟೇಷನ್ ಇತ್ತು ಕಾರ್ನಾಡ್ರಿಗೆ. ಸೊ ಅದು ನನಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು. ಅದು ನಾನೇನು ಮಾಡ್ಲಿಲ್ಲ, ಅದಕ್ಕೆ ಇಟ್ ಜಸ್ಟ್ ಮೈ ಏಜ್, ಐ ವಾಸ್ ಜಸ್ಟ್ ಆನೆಸ್ಟ್ ಅಷ್ಟೇ. ಆಮೇಲೆ ನಾನು ಏನೇನೋ ಓದ್ಕೊಂಡಿದ್ನಲ್ಲ ನನ್ನ ಯೂನಿವರ್ಸಿಟಿಲಿ, ಅದನ್ನೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಅವ್ರು ಹೇಳೋದನ್ನ ಕೆಲವು ಸತಿ ಇದು ತಪ್ಪಿರ್ಬೋದು, ಹೀಗಿರ್ಬೋದು ಅಂತ ಹೇಳ್ತಿದ್ದೆ. ಕಾರ್ನಾಡ್ರದ್ದು ಒಂದು ಬಹಳ ಇಂಟ್ರೆಸ್ಟಿಂಗ್ ಗುಣ ಏನಂದ್ರೆ, ಅವ್ರಿಗೆ ನೀವು ಹೇಳ್ತಿರೋದು ತಪ್ಪು ಅಂತ ಹೇಳ್ಬೋದಿತ್ತು, ಅವರು ಅದಕ್ಕೆ ಸರಿ ಅನ್ಸುತ್ತೆ ಅದನ್ನ ಒಪ್ಕೊಳ್ತಿದ್ರು. ಎಲ್ರು ಎಸ್ ಮಾಸ್ಟರ್
ಎಸ್ ಮಾಸ್ಟರ್ ಅನ್ನೋರ್ನ ಅವ್ರು ಇಷ್ಟಪಡ್ತಿರ್ಲಿಲ್ಲ. ಸೊ ಆದ್ರಿಂದ ಅವ್ರ ಜೊತೆ ಸಾಕಷ್ಟು ನಾನು ಕ್ಲೋಸ್ ಆಗಿ ಮೂವ್ ಆಗೋಕೆ ಆಯ್ತು. ಪ್ರೊಫೆಷ್ನಲ್ ಆಗಿ ನಾನು ಅವ್ರಿಗೆ ಯಾರನ್ನ ಕಾಸ್ಟ್ ಮಾಡ್ಬೋದು, ಯಾರನ್ನ ಕಾಸ್ಟ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಪ್ರೊಫೆಷ್ನಲ್ ಆಗಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ವಿ. ಹೂ ಇಸ್ ದ ಬೆಸ್ಟ್ ಪರ್ಸನ್ ಫಾರ್ ದ ರೋಲ್, ಯಾರು ನಮಗ್ ಪರಿಚಯ ಇದಾರೆ ಅನ್ನೋದಲ್ಲ, ಯಾರು ಈ ಪಾತ್ರಕ್ಕೆ ಚೆನ್ನಾಗಿ ನ್ಯಾಯವನ್ನ ಒದಗಿಸ್ತಾರೆ, ಆ ರೀತಿಯ ಒಂದು ವಸ್ತುನಿಷ್ಠವಾಗಿ ಕೆಲಸ ಮಾಡುವ ಗುಣ ಕಾರ್ನಾಡ್ರದ್ದು. ಅವರು ಯಾರೋ ಎಸ್ಟಾಬ್ಲಿಷ್ಡ್ ಆಗಿದ್ದಾರೆ ಅಥವಾ ಯಾರೋ ಇನ್ಯಾರೋ ಪರಿಚಯ ಇದ್ದಾರೆ, ಅದರಿಂದ ಅವ್ರು ಯಾವತ್ತೂ ಆಯ್ಕೆ ಮಾಡ್ತಿರ್ಲಿಲ್ಲ. ಈ ಪಾತ್ರಕ್ಕೆ ಈ ಕೆಲಸಕ್ಕೆ ಯಾರು ಬೆಸ್ಟ್ ಅವ್ರಿಗೆ. ಆಮೇಲೆ ಇನ್ಕ್ಲೂಡಿಂಗ್ ಪೇಮೆಂಟ್ ಅವ್ರಿಗೆ ಎಷ್ಟು ಫಿಕ್ಸ್ ಮಾಡಬೇಕು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅವಾಗ ಏನಿತ್ತು ಅದಕ್ಕಿಂತ ಜಾಸ್ತಿ ಯಾವಾಗಲೂ ಕಾರ್ನಾಡ್ ಪೇ ಮಾಡ್ತಾ ಇದ್ರು. ಸೊ ಆ ರೀತಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್. ಅವ್ರ ಮೊದಲನೇ ಸತಿ ನನಗೆ ಒಬ್ಬ CA ನ ಪರಿಚಯ ಮಾಡಿಕೊಟ್ರು. ನೀನು ಟ್ಯಾಕ್ಸಸ್ನ ಹೀಗೆ ಕಟ್ಟಬೇಕು, ನಿನ್ನ ಪೇಮೆಂಟ್ನ ಈ ಥರ ಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳ್ಕೊಟ್ರು. ಕಡೆಗೆ ಅವರೇ ನಿರ್ಮಾಣ ಮಾಡಿದಂಥ ದೂರದರ್ಶನ್ ಅವ್ರಿಗೆ 3 ಕಾದಂಬರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೇಳ್ತು. ತೇಜಸ್ವಿ ಅವರ ಚಿದಂಬರ ರಹಸ್ಯ, ಶಾಂತಿನಾಥ್ ದೇಸಾಯಿ ಅವರ ಓಂ ನಮೋ ಹಾಗೂ ದೇವನೂರು ಮಹಾದೇವ ಅವರ ಕುಸುಮಬಾಲೆ. ಆ 3ರಲ್ಲಿ ಚಿದಂಬರ ರಹಸ್ಯನ ಅವರು ನಿರ್ದೇಶನ ಮಾಡಿದ್ರು. ಓಂ ನಮೋ ಮತ್ತು ಕುಸುಮಬಾಲೆನ ನನಗೆ ನಿರ್ದೇಶನ ಮಾಡಕ್ಕೆ ಹೇಳಿದ್ರು, ಅವ್ರು ನಿರ್ಮಾಣ ಮಾಡಿದ್ರು. ಸೊ ಆಗ ಕೂಡ ನನಗೆ ಸಾಕಷ್ಟು ಫ್ರೀಡಮ್ ಕೊಟ್ರು, ಎಲ್ಲೂ ಇಂಟರ್ಫಿಯರ್ ಮಾಡಲಿಲ್ಲ. ಸ್ಕ್ರಿಪ್ಟ್ ಅಲ್ಲಾಗ್ಲಿ ಕಾಸ್ಟಿಂಗ್ ಅಲ್ಲಾಗ್ಲಿ ನೀನ್ ಮಾಡು, ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಇದನ್ನ ಅಪ್ರೋಚ್ ಮಾಡು ಅಂತ ಹೇಳಿದ್ರು. ಅದು ಬರ್ದಿದ್ದ ಸ್ಕ್ರಿಪ್ಟ್ ಅವ್ರು ಕೊಡ್ತಿದ್ದೆ, ಅವ್ರು ಓದಿ ಒಂದ್ 2-3 ಚೇಂಜಸ್ ನ ಹೇಳ್ತಿದ್ರು ಹೊರತು ನನಗೆ ಇನ್ನೆಲ್ಲೂ ಇದು ಇಂಟರ್ಫಿಯರ್ ಮಾಡಲಿ. ಸೊ ಆದ್ರಿಂದ ನನಗೆ ಸಾಕಷ್ಟು ಒಂಥರ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್. ಆ ಟೈಮಲ್ಲಿ ಕಾಂಪಿಟಿಷನ್ ಯಾವ ತರ ಇತ್ತು ಸರ್? ಯಾಕೆಂತಂದ್ರೆ ನೀವು ಅವ್ರ ಜೊತೆ ಇದ್ದು ತುಂಬಾ ಸಣ್ಣ ಏಜ್ ಅಲ್ಲೇ ಡೈರೆಕ್ಷನ್ಗೆ ಇಳಿದಂಥ ಸಮಯದಲ್ಲಿ, ಸೊ ನಿಮಗಿಂತ ಹಿರಿಯರು ಇರ್ಬೋದು ಬೇರೆ ಡೈರೆಕ್ಟರ್ಸ್ಗಳು, ಸೊ ಮಾತನಾಡಿದ್ದಿದೆಯಾ ಅಥವಾ ಚರ್ಚೆ ಆಗಿರೋದಿದೆಯಾ ಸಿನಿಮಾ ವಿಷಯದಲ್ಲ ಆಗಿರ್ಬೋದು, ಬೇರೆ ಕಾಂಪಿಟೇಷನ್ ಬಗ್ಗೆ ನಾನೇನು ಗಮನನೇ ಹರಿಸಿಲ್ಲ. ಯಾಕೆಂದ್ರೆ ನನಗೆ ಅವ್ರು ಕೊಟ್ಟಿದ್ದ ಕೆಲಸ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನಾನು ಕಾಂಪಿಟೆಂಟ್ ಆಗಿರ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಯಾಕಂದ್ರೆ ನೀವು ಗಿರೀಶ್ ಕಾರ್ನಾಡ್ ಅಂತ ಮೇಧಾವಿ ಅವ್ರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ, ಅವರು ನಿರ್ಮಾಣ ಮಾಡಿದಂಥ ಪ್ರೊಡಕ್ಷನ್ ಅನ್ನ ನಾನು ಮಾಡ್ತೀನಿ ಅಂದ್ರೆ ಜನ ನೋಡ್ತಾರೆ, ಅದು ಕಾಂಪಿಟೆಂಟ್ ಆಗಿದೆಯೋ, ಚೆನ್ನಾಗಿದೆಯೋ, ಪ್ರೊಫೆಷನಲ್ ಆಗಿದೆಯೋ ಅಲ್ವಾ. ಸೊ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಮುಂದೆ ಅವರು ಬಿಕ್ರೆ ಬಿಂಬ, ಅದೇ ಒಡಕಲು ಬಿಂಬ ನಾಟಕ ಬರೆದಾಗ ಕಡೆಗೆ ಅವರು ಇವಾಗಿನ ತನಕ ಅವ್ರು ಬರ್ದಿರೋ ಯಾವ ನಾಟಕನೂ ಇನ್ನೊಬ್ರ ಜೊತೆ ಅವ್ರ ನಿರ್ದೇಶನ, ಅವ್ರು ಬರ್ದಿರೋಂತ ಯಾವ ನಾಟಕನೂ ಅವ್ರು ನಿರ್ದೇಶನ ಮಾಡಿಲ್ಲ. ಇದೊಂದನ್ನೇ ಅವರು ನಿರ್ದೇಶನ ಮಾಡಿದ್ರು, ಒಡಕಲು ಬಿಂಬ. ಆ ಒಡಕಲು ಬಿಂಬ ನಾಟಕ ನಿರ್ದೇಶನ ಮಾಡಿದಾಗ ನನ್ನೂ ಅವ್ರ ಜೊತೆ ಸೇರಿಸ್ಕೊಂಡ್ರು. ಸೊ ಅದ್ರಲ್ಲಿ ಡೈರೆಕ್ಷನ್ ಬೈ ಗಿರೀಶ್ ಕಾರ್ನಾಡ್ ಅಂಡ್ KM ಚೈತನ್ಯ ಅಂತ ಪೋಸ್ಟರ್ ಅಲ್ಲಿ ಹಾಕಿದ್ರು ಅವರು. ಸೊ ಅಲ್ಲಿ ಮಟ್ಟಿಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಆಯ್ತು ನನಗೆ. ಓಕೆ. ಸೊ ಇನ್ನೊಂದು ಸರ್, ನಿಮ್ಮ ಹತ್ರ ಮಾತನಾಡ್ತಾ ಒಂದು ನಂಗೆ ಕೇಳಲೇಬೇಕು. ಯಾಕೆಂತಂದ್ರೆ ನಿಮ್ಮ ಕನ್ನಡದ ಸೊಗಸು, ಸೊ ತುಂಬಾ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡ್ತಾ ಇದ್ರೆ ಎಷ್ಟು ಹೊತ್ತು ಕೂಡ. ಸೊ ನಿಮ್ಮ ಕನ್ನಡದ ಪ್ರೀತಿ, ಸಾಹಿತ್ಯದ ಪ್ರೀತಿ, ಓದು, ಸೊ ಇದರ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಒಂದು ಮಾತಾಡ್ಬೋದಾ ಸರ್? ಯಾಕಂದ್ರೆ ನೀವು ಸಾಹಿತ್ಯದ ಕುಟುಂಬದಲ್ಲೇ ಬೆಳೆದಂಥವರು, ನಿಮ್ಮ ತಂದೆಯವರು ದೊಡ್ಡ ಸಾಹಿತಿಗಳಾಗಿದ್ರು, ತಾತ ಅವರು ಕೂಡ ಸಾಹಿತಿಗಳೇ ಆಗಿದ್ರು. ಸೊ ಇದರ ಒಡನಾಟದ ಬಗ್ಗೆ, ಬಾಲ್ಯದ ದಿನಗಳಲ್ಲಿ ನಿಮ್ಮ ಓದು. ನಿಮ್ಗೆ ವಿಚಿತ್ರ ಅನ್ಸ್ಬೋದು, ನಾನು ಮೊದಲನೇ ಸತಿ ಕನ್ನಡದ ಅಕ್ಷರ ಕಲ್ತಿದ್ದು 7ನೇ ಸ್ಟ್ಯಾಂಡರ್ಡ್ ಅಲ್ಲಿ. ನಮ್ಮ ತಂದೆ ನನ್ನ ಒಂದು ಸ್ಕೂಲಿಗೆ ಸೇರಿಸಿದ್ರು, ಅದು ಸೆಂಟ್ರಲ್ ಸ್ಕೂಲ್, CBSE ಸಿಲೆಬಸ್ ಇರುವಂತ ಸ್ಕೂಲು. ಆಗಿನ ಕಾಲದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸ್ಬೇಕು ಅನ್ನೋ ಒಂದು ನಿಯಮ ಇರಲಿಲ್ಲ. ಆದ್ರಿಂದ ನಾನು ಓದಿದ ಸ್ಕೂಲಲ್ಲಿ 7ನೇ ಸ್ಟ್ಯಾಂಡರ್ಡ್ ತನಕ ಇಂಗ್ಲಿಷ್ ಇತ್ತು, ಹಿಂದಿ ಇತ್ತು, ಸಂಸ್ಕೃತ ಇತ್ತು, ಕನ್ನಡ ಇರಲಿಲ್ಲ. ಸೊ 7ನೇ ಸ್ಟ್ಯಾಂಡರ್ಡ್ ಆಗೋಷ್ಟೊತ್ತಿಗೆ ಗೋಕಾಕ್ ಚಳುವಳಿಯಲ್ಲಿ ನಮ್ಮ ತಂದೆ ನಮ್ಮ ತಾತ ಎಲ್ಲ ಭಾಗವಹಿಸಿದ್ರು. ನಮ್ಮ ತಂದೆಗೆ ಅನ್ಸು ನನ್ನ ಮಗನೇ ಕನ್ನಡ ಕಲಿತಿಲ್ಲ ಅಂದ್ರೆ ಇದು ಒಂಥರ ಹಿಪೋಕ್ರೆಸಿ ಆಗುತ್ತೆ ಅಂತಂದು ಅವರು ನನ್ನ ಸ್ಟೇಟ್ ಸಿಲೆಬಸ್ಗೆ ಮೂವ್ ಮಾಡಿದ್ರು. ಆಗ ನಾನು ಮೊದಲನೇ ಸತಿ ಕನ್ನಡ ಕಲ್ತಿದ್ದು. ಇನ್ಫ್ಯಾಕ್ಟ್ ನಾನು 8ನೇ ಸ್ಟ್ಯಾಂಡರ್ಡ್ ಅಲ್ಲಿ 9ನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿರುವಾಗ ನಮ್ ತಾಯಿ ಓದ್ತಿದ್ರು. ಯಾಕೆ ನಾನು ಓದಕ್ ಒದ್ದಾಡ್ತಿದ್ದೆ. ಒಂದು ಕಥೆನಾಗ್ಲಿ ಒಂದು ಕಾದಂಬರಿನಾಗ್ಲಿ ಓದೋದಕ್ಕೆ ತುಂಬಾ ಸ್ಲೋ ಓದ್ತಿದ್ದೆ. ಅದನ್ನ ನಮ್ ತಾಯಿ ಓದ್ತಿದ್ರು, ನಾನು ಕೇಳಿಸ್ಕೊಳ್ತಿದ್ದೆ. ಕನ್ನಡವನ್ನ ನಾನು ದುಡಿಸ್ಕೊಂಡಿದ್ದು ಮುಂದೆ ರಂಗಭೂಮಿಗೆ ಬಂದಾಗ. ಅವಾಗ ನಿಜವಾಗ್ಲೂ, ಯಾಕೆಂದ್ರೆ ನನ್ನ ಸುತ್ತ ಇದ್ದವರೆಲ್ಲರೂ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು, ಅವ್ರನ್ನ ನೋಡ್ತಾ ಕಲ್ತೆ. ಮನೇಲಿ ಕನ್ನಡದ ವಾತಾವರಣ ಯಾವಾಗ್ಲೂ ಇತ್ತು, ಯಾಕಂದ್ರೆ ತಾತ G.S. ಶಿವರುದ್ರ ಅವರು ಕವಿಗಳು, ನಮ್ಮ ತಂದೆ ಕೂಡ ಬರಹಗಾರರು. ಮನೆ ತುಂಬಾ ಕನ್ನಡದ ವಾತಾವರಣ ಇತ್ತು. ಆದ್ರೆ ಅದನ್ನ ದುಡಿಸ್ಕೊಳ್ಳೋದಿದೆಯಲ್ಲ,
ಅದು ನನಗೆ ಸಾಧ್ಯ ಆಗಿದ್ದು ರಂಗಭೂಮಿಯಿಂದ. ಅಲ್ಲ, ಅವ್ರ ಜೊತೆಗಿನ ಒಡನಾಟ ಯಾವ ತರ ಇತ್ತು ಅಂತ ಹೇಳಿ. ಸೊ ನಿಮ್ಮಲ್ಲಿ ಯಾವ ತರದ ಮಾತುಕತೆಗಳಿತ್ತು ಅಂತ ಹೇಳಿ. ಈಗ ಸಾಮಾನ್ಯ ಇರುತ್ತೆ ಅಂದ್ರೆ, ಈಗ ಸಾಹಿತಿಗಳ ಮಕ್ಕಳಾಗಿ ಹುಟ್ಟಿದಾಗ ಹೆಚ್ಚು ಮಾತು ಅದರ ರಿಲೇಟೆಡೇ ಆಗಿರುತ್ತೆ. ಸೊ ಪುಸ್ತಕಗಳನ್ನ ರೆಫರ್ ಮಾಡೋದಾಗಿರ್ಬೋದು, ಇಂತಹ ಸಾಹಿತ್ಯಗಳನ್ನು ಓದಿ ಅಂತ ಹೇಳ್ಕೊಂಡು. ಸೊ ಅಥವಾ ಒಂದಷ್ಟು ವಿಮರ್ಶೆ ಕೈಂಡ್ ಆಫ್ ಮಾತುಗಳೇ ಜಾಸ್ತಿ ಇರುತ್ತೆ. ಸೊ ಶಿವರುದ್ರಪ್ಪ ಅವ್ರ ಜೊತೆ ಆಗಿರ್ಬೋದು, ನಿಮ್ಮ ತಂದೆಯವ್ರ ಜೊತೆ ಆಗಿರ್ಬೋದು. ಸೊ ಯಾವ ತರದ ಸಂವಹನ ಇತ್ತು ಅಂತ ಹೇಳಿ. ನಾನು ಓದಿದ ಸ್ಕೂಲ್ನ ಹೇಳಿದ್ನಲ್ಲ, ಅಲ್ಲಿ ಜಾಸ್ತಿ ಇಂಗ್ಲಿಷ್ ಇದ್ದಿದ್ರಿಂದ ನಾನು ಮುಂಚೆ ಶುರು ಮಾಡಿದ್ದೆ ಇಂಗ್ಲಿಷ್ ಪದ್ಯಗಳನ್ನ ಬರೀತಾ. ನಾನು ಚಿಕ್ಕವನಾಗಿರುವಾಗ ಇಂಗ್ಲಿಷ್ ಪದ್ಯಗಳನ್ನ ಬರೀತಿದ್ದೆ, ತುಂಬಾ ಕೆಟ್ಟ ಪದ್ಯಗಳನ್ನ ಬರೀತಿದ್ದೆ. ಆದ್ರೆ ಆ ಪದ್ಯಗಳನ್ನ ತಗೊಂಡೋಗಿ ನಮ್ ತಾತಂಗ್ ತೋರಿಸ್ತಿದ್ದೆ. ಅವರು ಬಹಳ ಅದನ್ನ ಪ್ರಶಂಸೆ ಮಾಡಿ ಕನ್ನಡದಲ್ಲೂ ಬರಿ ಅಂತ ಬಹಳ ಮೃದುವಾಗಿ ನಯವಾಗಿ ಹೇಳ್ತಿದ್ರು. ಅದೇ ಕನ್ನಡದಲ್ಲಿ ಬರೆಯಕ್ ನಂಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇನ್ನೂ ಕಲ್ತೇ ಇರ್ಲಿಲ್ಲ. ನಮ್ ತಂದೆ ಕೂಡ ಎಂಕರೇಜ್ ಮಾಡೋರು. ಆದ್ರೆ ಕನ್ನಡ ಓದು, ಕಲ್ತ್ಕೋ, ಅದು ನಿಮ್ ಸ್ಕೂಲ್ ಸಿಲೆಬಸ್ ಆಗಿಲ್ದೇ ಇರ್ಬೋದು, ಆದ್ರೆ ನೀನಾಗೆ ಒಂದು ಆಸಕ್ತಿ ವಹಿಸಿ ಕಲ್ತ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಮುಂದೆ ಕೂಡ ನಾನು ಮೊದಲು ಓದಿದ ಕಾದಂಬರಿಗಳೆಲ್ಲ ರಷ್ಯನ್ ಕಾದಂಬರಿಗಳು ಇತ್ಯಾದಿ. ಕನ್ನಡ ಸಾಹಿತ್ಯಕ್ಕೆ ನಾನು ಪ್ರವೇಶ ಪಡೆದಿದ್ದು ಬಹಳ ಲೇಟ್ ಆಗಿ, ಸುಮಾರು 10ನೇ ಸ್ಟ್ಯಾಂಡರ್ಡ್ ಇರುವಾಗ ಮೊದಲನೇ ಸತಿ ಒಂದು ಸಂಪೂರ್ಣ ಕನ್ನಡ ಕಾದಂಬರಿಗಳನ್ನ ಓದಕ್ಕೆ ಶುರು ಮಾಡಿದ್ದೆ. ತೇಜಸ್ವಿ ಅವರಿಂದ ಶುರು ಮಾಡಿದೆ, ಯಾಕಂದ್ರೆ ತೇಜಸ್ವಿ ಅವರೇ ಬಹಳ ಸುಲಭ ಆ ಥರ ನೋಡಿದ್ರೆ. ಅಲ್ಲಿಂದ ಮಿಕ್ಕಿದ್ದ ಸಾಹಿತಿಗಳ ಪರಿಚಯಗಳು ಆಗ್ತಾ ಹೋಯ್ತು. ಸೊ ಇಲ್ಲಿ ಎಷ್ಟು ಪಾಸಿಟಿವ್ ಆಯ್ತು ಸರ್ ನಿಮಗೆ ಸಾಹಿತ್ಯದ ಓದು ಒಂದು ನಿರ್ದೇಶಕನಿಗೆ? ಸೊ ಎಷ್ಟು ಸ್ಟ್ರಾಂಗ್ ಒಂದು ಬೇಸ್ ಅನ್ನ ಕೊಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸಾಹಿತ್ಯ ಮಾತ್ರ ಅಲ್ಲ, ಒಬ್ಬ ಸಿನಿಮಾ ನಿರ್ದೇಶಕ ಆಗ್ಬೇಕು ಅಂತಿರೋನು ಸಿನಿಮಾ ಅಲ್ಲದೆ ಮಿಕ್ಕಿದೆಲ್ಲದರ ಪರಿಚಯ ಇರಬೇಕು. ರಂಗಭೂಮಿಯವನಾದ್ರಿಂದ ನಂಗೆ ರಂಗಭೂಮಿಯ ಪರಿಚಯ ಹೇಗಿದ್ರು ಇತ್ತು. ಸಾಹಿತ್ಯದ ಕುಟುಂಬದಿಂದ ಬಂದಿದ್ರಿಂದ ಸಾಹಿತ್ಯದ ಪರಿಚಯ ಇತ್ತು. ರಂಗಭೂಮಿಯಿಂದ ಕೂಡ ನನಗೆ ಅದು ಇನ್ನೂ ಜಾಸ್ತಿ ಆಯ್ತು. ಯಾಕಂದ್ರೆ ನಾನು ನೋಡಿದಂತ ನಿರ್ದೇಶಕರು ಪ್ರಸನ್ನ ಅವರಾಗಿರ್ಬೋದು, ಕಾರಂತರಾಗಿರ್ಬೋದು, ಅವರೆಲ್ಲ ಬಹಳ ಬೇರೆ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಿದ್ರು. ಅದ್ರ ಜೊತೆಗೆ ನನ್ನ ಹೆಂಡತಿ ನನಗೆ 92 ಇಂದ ಪರಿಚಯ. ಅವಳು ಮದುವೆ ಆಗಿದ್ದು ನಾನು 99 ಅಲ್ಲಿ. ನನ್ನ ಹೆಂಡತಿ ಮುಖಾಂತರ ಅವಳು ಭರತನಾಟ್ಯಂ ಡಾನ್ಸರ್ ಆಗೋದ್ರಿಂದ ನನಗೆ ಡಾನ್ಸ್ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಸಂಗೀತ ಮೊದಲಿಂದನೂ ನನಗೆ ಆಸಕ್ತಿ ಇತ್ತು. ಸೊ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಎಲ್ಲಾ ರೀತಿಯ ಪರಿಚಯ ಇರಬೇಕು. ನಮ್ಮ ತಾಯಿ ಚಿತ್ರಕಲೆ ಮಾಡ್ತಿದ್ರು, ಆಮೇಲೆ ಸಣ್ಣ ಪುಟ್ಟ ವಿಗ್ರಹ ಅದನ್ನೆಲ್ಲ ಮಾಡ್ತಿದ್ರು. ಸೊ ಆ ಚಿತ್ರಕಲೆ ಬಗ್ಗೆ ನನಗೆ ಆಸಕ್ತಿ ಇತ್ತು. ಸೊ ಅದೆಲ್ಲ ಇದ್ದಾಗ ಏನಾಗುತ್ತೆ, ಅದು ಇಟ್ ಇನ್ಫಾರ್ಮ್ಸ್ ಯುವರ್ ಸಿನಿಮ್ಯಾಟಿಕ್ ಜರ್ನಿ. ಓಕೆ. ಸೊ ನಿಮಗೆ ಇಂಥ ಒಂದು ಜಾನರ್ನ ಸಿನಿಮಾವನ್ನ ಮಾಡಬೇಕು ಅಂತ ಯಾವತ್ತಾದ್ರೂ ಒಂದು ಅನ್ಸಿದ್ದಿದೆಯಾ ಸರ್? ಅಥವಾ ಅಂಥದ್ದು ಅನ್ಸಿದ್ದನ್ನ ನೀವು ಮಾಡಿದ್ದೀರಾ? ಅಥವಾ ಒಂದು ಜಾನರ್ ಇರುತ್ತೆ, ಸೊ ತುಂಬಾ ಹಿಸ್ಟಾರಿಕಲ್ ಕೈಂಡ್ ಆಗಿರ್ಬೋದು, ಅಥವಾ ನಿಮ್ಮದೇ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದಂಥ ಒಂದು ಕಂಟೆಂಟ್, ಸೊ ಈ ಥರದೊಂದು ಕನ್ನಡ ಸಿನಿಮಾದಲ್ಲಿ ತರಬೇಕು? ಖಂಡಿತ ಇದೆ. ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಒಂದು 2-3 ವಿಷಯಗಳಿದೆ, ಅದ್ರ ಬಗ್ಗೆ ನಾನು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನೊಂದು, ನನಗೆ ಸೈನ್ಸ್ ಫಿಕ್ಷನ್ ತುಂಬಾ ಇಷ್ಟ. ಒಂದು ಪ್ರಾಪರ್ ಸೈನ್ಸ್ ಫಿಕ್ಷನ್ ಇನ್ನೂ ಕನ್ನಡದಲ್ಲಿ ಬಂದಿಲ್ಲ ಅಂತಾನೆ ಅನ್ಕೊಳ್ತೀನಿ. ಸೊ ಆ ರೀತಿಯ ಒಂದು ಸೈನ್ಸ್ ಅಂತ ಹೇಳ್ತೀವಿ, ನಮ್ ತೇಜಸ್ವಿಯಿಂದ ಹಿಡಿದು ಎಲ್ಲರೂ ಸೈನ್ಸ್ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದಂತ ರೈಟರ್ಸ್ ಇದ್ರು. ಸೈನ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡುವಂತ ಒಂದು ಸಿನಿಮಾ ಮಾಡ್ಬೇಕು ನಂಗೆ ಆಸೆ. ಒಂದು ಬಂದಿತ್ತು, ಮೈಸೂರು ಮಸಾಲಾನೋ ಯಾವುದೋ ಒಂದು, ಬಟ್ ಅದು ಬಿಟ್ರೆ ಜಾಸ್ತಿ ಸೈನ್ಸ್ ಫಿಕ್ಷನ್ ಬಂದಿಲ್ಲ. ಬಂದ್ರೆ ಚೆನ್ನಾಗಿರುತ್ತೆ ಕನ್ನಡ. ಸೊ ಮತ್ತೆ ನಿಮ್ಮ ಚೈಲ್ಡ್ಹುಡ್ ಸರ್, ಸೊ ಓದು ಅಥವಾ ಡೈರೆಕ್ಷನ್ ಆಚೆಗೆ, ಸೊ ಆಸ್ ಎ ಕಾಲೇಜ್ ಬಾಯ್ ಆಗಿರ್ಬೋದು, ಸ್ಕೂಲ್ ಬಾಯ್ ಆಗಿರ್ಬೋದು, ಸೊ ನೀವು ಮಾಡಿದಂಥ ಮೋಜು ಮಸ್ತಿ, ಸೊ ಇದನ್ನೆಲ್ಲ ಒಮ್ಮೆ ನೆನಪಿಸ್ಕೋಬೋದಾ? ಮೋಜು ಮಸ್ತಿ ಅಂದ್ರೆ, ನಾನು ಬೆಳೆದಿದ್ದು ಮೊದಲು ಹುಟ್ಟಿದಾಗ ನನ್ನ ಕರ್ಕೊಂಡ್ ಬಂದಿದ್ದು ಬಸವನಗುಡಿಗೆ, ಆಗಿನ ಕಾಲದ ಬೆಂಗಳೂರು ಬಸವನಗುಡಿ. ಅಲ್ಲಿಂದ ನಾವು ಶಿಫ್ಟ್ ಆಗಿದ್ದು ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ. ನಾವು ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ಈ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಏನ್ ಕರಿತೀವಿ, ಅದೇ ಫೈನಲ್ ಪಾಯಿಂಟ್. ಅದಾದ್ಮೇಲೆ ಇವತ್ತೇನ್ ಕತ್ರಗುಪ್ಪೆ ಬೆಳೆದಿದೆ, ಅಲ್ಲೆಲ್ಲ ಮನೆಗಳಿರ್ಲಿಲ್ಲ, ಆಲ್ಮೋಸ್ಟ್ ಕಾಡ್ ತರ ಇತ್ತು. ಆ ಬೆಂಗಳೂರಿಂದ ನಾನು ಬಂದಿದ್ದು. ನಾವು JP ನಗರ್ ಸೆಕೆಂಡ್ ಫೇಸ್ಗೆ, ನಮ್ಮ ಈಗಿರುವ ಮನೆಗೆ ಶಿಫ್ಟ್ ಆದಾಗ 1982, ಆಗ ನಮ್ಮ ಹಿಂದಿನ ಮನೆಗೆ, ಹಿಂದಿನ ರಸ್ತೆಯಲ್ಲಿ ಇರೋ ಒಂದು ಮನೆಗೆ ಚಿರತೆ ಬಂದಿತ್ತು ಬನ್ನರ್ಘಟ್ಟದಿಂದ. ಯಾಕಂದ್ರೆ ಅವಾಗ ಆ ಕಡೆ ಎಲ್ಲ ಡೆವಲಪ್ ಆಗಿರ್ಲಿಲ್ಲ. ಬನ್ನರ್ಘಟ್ಟ ವಾಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು JP ನಗರ್. ಅಲ್ಲಿಂದ ಇಲ್ಲಿವರೆಗೆ ಬೆಂಗಳೂರು ಹೇಗ್ ಬೆಳೆದಿದೆ, ಅದು ಒಂಥರ ಒಂದು ಬೆರಗಾಗುತ್ತೆ, ಇಷ್ಟು ಬೇಗ ಒಂದು ನಗರ ಹೀಗೆ ಬದಲಾಗುತ್ತೆ ಅಂತ. ನಾವು
ರಸ್ತೆಗಳಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಹ್ಮ್ ನಮಗೆ ಟಿವಿ ನಾವು ಫಸ್ಟ್ ನೋಡಿದ್ದೆ 84 ಅಲ್ಲಿ. ಅದಕ್ಕಿಂತ ಮುಂಚೆ ಟಿವಿ ಇಲ್ದೇ ಇರೋ ಪ್ರಪಂಚದಿಂದ ಬಂದವನು ನಾನು. ಆಮೇಲೆ ಟೇಪ್ ರೆಕಾರ್ಡರ್ಗಳನ್ನ, ಆ ಕ್ಯಾಸೆಟ್ಗಳನ್ನ ತಗೊಂಡೋಗಿ ಹಾಡುಗಳನ್ನ ಬೇರೆ ಕಡೆ ರೆಕಾರ್ಡ್ ಮಾಡಿ ತಗೊಂಡ್ಬರೋದು, ಇದೆಲ್ಲ ಮಾಡಿದಂತ ಬೆಂಗಳೂರಿಂದ ಈಗ ಕೇವಲ 20-25 ವರ್ಷದಲ್ಲಿ ಹೇಗೆ ಈ ನಗರ ಬದಲಾಗಿದೆ ಅಂತ ನೋಡಿದಾಗ ಕೆಲಸತಿ ಅನ್ಸುತ್ತೆ, ಇಷ್ಟು ಬೇಗ ಚೇಂಜ್ ಆಗ್ತಿದೆ, ಇನ್ನು ಮುಂದೆ ಹೇಗೆ ಹೋಗುತ್ತೋ, ಇನ್ನೆಲ್ಲೇ ಹೋಗುತ್ತೋ, ನನ್ನ ಮಗಳು ನೋಡುವಂತ ಪ್ರಪಂಚ ಯಾವ ತರ ಇರುತ್ತೋ ಅಂತ. ಬರೀ ಟೆಕ್ನಾಲಜಿ ಮಾತ್ರ ಅಲ್ಲ, ವ್ಯಾಲ್ಯೂಸು, ಕಲ್ಚರು ಎಲ್ಲವೂ ಚೇಂಜ್ ಆಗಿದೆ, ಬಿಲೀಫ್ಸು ಕರೆಕ್ಟ್ ಎಲ್ಲವೂ ಬದಲಾಗಿದೆ. ಸೊ ನಾನು ಒಂದ್ ರೀತಿ ಒಂದು ಫ್ಯಾಸಿನೇಟಿಂಗ್ ಟೈಮಲ್ಲಿ ಬೆಳೆದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಎಲ್ಲಾದ್ನೂ ನೋಡೋಕ್ಕಾಯ್ತು, ಎಲ್ಲಾ ಬದಲಾವಣೆಗಳನ್ನೂ ನೋಡೋಕ್ಕಾಯ್ತು. ಈಗಿರೋರು ಮೊಬೈಲ್ ಫೋನ್ ಅನ್ನೋದು ನಾರ್ಮಲ್ ಅಂತ ಅನ್ಕೊಂಡಿದ್ದಾರೆ. ನಾನು ಮೊದಲನೇ ಸತಿ ಮೊಬೈಲ್ ಫೋನ್ ಇಂದ ನೋಡಿದೀನಿ, ಮೊದಲನೇ ಟೆಲಿವಿಷನ್ ಚಾನೆಲ್ ಇಂದ ನೋಡಿದೀನಿ. ಆ ಚೇಂಜ್ ನ ನೋಡೋಕ್ಕಾಗಿದೆ, ಅದನ್ನ ಒಂದು ರೀತಿ ಅನಲೈಸ್ ಮಾಡೋಕ್ಕಾಗಿದೆ. ಸೊ ಇನ್ನು ಸರ್ ಕೊನೆಯದಾಗಿ ನಿಮ್ಮ ಮುಂದಿನ ಸಿನಿಮಾ, ಸೊ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಥವಾ ಏನ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ? ಈಗ ನಾನು ಮಾಡ್ತಿರೋ ಮುಂದಿನ ಸಿನಿಮಾ ಹೆಸರು ಬಲರಾಮನ ದಿನಗಳು. ಓಕೆ ಅದು ನಿಜ ಜೀವನಗಳನ್ನ ಆಧರಿಸಿರುವಂತ ಕಾಲ್ಪನಿಕ ಚಿತ್ರ. ಓಕೆ 90ರ ದಶಕದಲ್ಲಿ ಬೆಂಗಳೂರಿನ ಕಥೆಯನ್ನ ಹೇಳುತ್ತದೆ. ಅದು ಒಂದು ಅಂಡರ್ವರ್ಲ್ಡ್ ಸ್ಟೋರಿ ಆಗಿದ್ರು, ಆ ಅಂಡರ್ವರ್ಲ್ಡ್ ಸ್ಟೋರಿ ಮುಖಾಂತರ ನಾನು ಬೆಂಗಳೂರಿನ ಸ್ವರೂಪ ಹಾಗೂ ಭಾರತದ ಸ್ವರೂಪ, ಆ 90ರ ದಶಕ ಇದೆಯಲ್ಲ ಬಹಳ ಮುಖ್ಯವಾದ ದಶಕ ಇಡೀ ಪ್ರಪಂಚಕ್ಕೆ. ಕಮ್ಯುನಿಸಂ ಬಿದ್ದಂತಹ ದಶಕ, ಎಕನಾಮಿಕ್ ಲಿಬರಲೈಸೇಷನ್ ಇಂಡಿಯಾಲಾದಂತಹ ದಶಕ, ರಿಯಲ್ ಎಸ್ಟೇಟ್ ಅನ್ನೋದು ಬೂಮ್ ಆದಂತ ದಶಕ ಬೆಂಗಳೂರಿನಲ್ಲಿ. ಸೊ ಪೊಲಿಟಿಕಲ್ ಸೋಷಿಯಲ್ ಚೇಂಜಸ್ ಹೇಗಾಯ್ತು ಅವಾಗ, ಅದರಲ್ಲಿ ಅಂಡರ್ವರ್ಲ್ಡ್ನ ಭಾಗ ಹೇಗಿತ್ತು ಅನ್ನೋದು ಈ ಇರೋ ಕ್ಯಾರೆಕ್ಟರ್ಸ್ ಮೂಲಕ ನೋಡಿದ್ರೆ ಹೇಗಿರುತ್ತೆ ಅನ್ನುವ ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಕ್ಯೂರಿಯಾಸಿಟಿ ಇದೆ ಹಾಗಾದ್ರೆ. ಆಲ್ ದ ವೆರಿ ಬೆಸ್ಟ್ ಸರ್ ಸೊ ಸಿನಿಮಾಗೆ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಡೈರೆಕ್ಷನ್ನ ಒಂದಷ್ಟು ವಿಚಾರಗಳ ಸುತ್ತ ಮಾತುಕತೆಯನ್ನು ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಕರೆದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.